ಹಚ್ಚಿ ಆತನಿಗೆ ನಾವು ಸ್ವಲ್ಪ ಸಮಯ ನಮ್ಮ ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ, ಸ್ತೋತ್ರ. ಕಳೆದ ಒಂದು ವಾರ ಆತ ನಮ್ಮೆಲ್ಲರನ್ನ ಅದ್ಭುತ ರೀತಿಯಾಗಿ ಕಾದಿದ್ದಾನೆ. ಅವೆಲ್ಲವನ್ನು ನೆನೆಸಿ ನಾವು ಕರೆಗಳ ನಿಂತು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಅಪ್ಪ ನಿನಗೆ ಸ್ತೋತ್ರ, 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 ಸ್ತೋತ್ರ. ಅಪ್ಪ ಕಣ್ಮಣಿಯಾಗಿ ನಮ್ಮನ್ನು ಕಾಪಾಡಿ ನಡೆಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಅಪಘಾತಗಳಿಂದಲೂ ಎಲ್ಲ ಶೋಧನೆಗಳಿಂದಲೂ ಸ್ವಾಮಿ ನಮ್ಮನ್ನು ತಪ್ಪಿಸಿ ನೀನು ಕಾಪಾಡಿ ನಡೆಸಿದ ಆ ನಿನ್ನ ಪ್ರೀತಿ, ಆ ನಿನ್ನ ಕರುಣೆ, ಆ ನಿನ್ನ ಕನಿಕರ, ಆ ನಿನ್ನ ಕೃಪೆಗೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ತಂದೆ, ನಿನ್ನ ಕೃಪೆ ದಿವಸ ದಿವಸ ಹೊಸದಾಗಿ ನಮ್ಮ ಜೀವನದಲ್ಲಿ ಬರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ತಂದೆ, ನಿನ್ನ ನಾಮ ಅದು ಉನ್ನತವಾದ ನಾಮ, ಎಲ್ಲ ನಾಮಗಳಿಗಿಂತಲೂ ಮೇಲಾದ ನಾಮ, ಆ ಅತ್ಯುನ್ನತ ನಾಮವನ್ನು ಇವತ್ತು ನಾವು ಘನಪಡಿಸುತ್ತೇವಪ್ಪ. ಈ ಮಹಿಮೆಯ ಅರಸನು, ಮಹಿಮೆಯ ರಾಜನು, ಪರಿಶುದ್ಧನಲ್ಲಿ ಪರಿಶುದ್ಧನಾದ ಕರ್ತನು, ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಮುಂಜಾನೆ ಸಮಯದಲ್ಲಿ ನಿಮ್ಮ ಬಾಗಿಲನ್ನು ತೆರೆದು ಆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದೆ. ನಿನ್ನೆ ಇದ್ದಂತೆ ಇವತ್ತು ನಿರಂತರವು ಜೀವಿಸುವ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದೆ. ಅರಸನೇ ನಿನಗೆ ಸ್ತೋತ್ರ, ಮಹಿಮೆಯ ರಾಜನೇ ನಿನಗೆ ಸ್ತೋತ್ರ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಸರ್ವಶಕ್ತನೇ ನಿನಗೆ ಸ್ತೋತ್ರ. ಇರುವಾತನೇ ನೀನು ಇವತ್ತು ನಮ್ಮ ಮಧ್ಯದಲ್ಲಿ ಚಲಿಸಿ ಸ್ವಾಮಿ. ತಂದೆ, ನೀನು ಕಾರ್ಯವನ್ನು ಮಾಡು ಸ್ವಾಮಿ. ಒಬ್ಬೊಬ್ಬರನ್ನು ನೀನು ಸ್ಪರ್ಶಿಸುವಪ್ಪ, ಒಬ್ಬೊಬ್ಬರನ್ನು ನೀನು ಮುಟ್ಟು ಸ್ವಾಮಿ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಗಲವಾಗಿ ಬಾಗಿಲನ್ನು ತೆರೆಯಿರಿ, ನಾನು ನಿಮ್ಮನ್ನು ತುಂಬಿಸುತ್ತೇನೆ ಎಂಬುದಾಗಿ ಹೇಳಿದ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಬಾಯಿಗಳನ್ನು ತೆರೆದು ಇವತ್ತು ಆತ ಮಾಡಿದಂತ ಎಲ್ಲ ಉಪಕಾರಗಳನ್ನು ನೆನೆಸುತ್ತಾ, ಆತ ಮಾಡಿದಂತ ಎಲ್ಲ ಮಹತ್ ಕಾರ್ಯಗಳನ್ನು ನೆನೆಸುತ್ತಾ, ಆತನು ನಿಮ್ಮ ಜೀವಿತದಲ್ಲಿ ಕೊಟ್ಟಂತ ಆಶೀರ್ವಾದಗಳನ್ನು ನೆನೆಸುತ್ತಾ ಸ್ತೋತ್ರವನ್ನು ಸಲ್ಲಿಸಿರಿ. ವಿ ಥ್ಯಾಂಕ್ ಯು ಜೀಸಸ್, ವಿ ಥ್ಯಾಂಕ್ ಯು ಅಪ್ಪ. ತಂದೆ, ನನಗೆ ಸ್ತೋತ್ರ ಸ್ವಾಮಿ. We thank you. We thank you. You are here, moving in darkness. I worship you. I worship you. You are here, walking in this place. I worship you. I worship you.
ಜೀಸಸ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರ ವಾಕ್ಯ ಹೇಳ್ತದೆ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಸಂತೋಷಿಸಿರಿ ಎಂದು ತಿರುಗಿ ಹೇಳ್ತೇನೆ ಎಂಬುದಾಗಿ. ಆ ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಎಂತ ಹೇಳಿದ್ದು, ನಾನು ತಿರುಗಿ ಹೇಳ್ತೇನೆ, ನೀವು ಯಾವಾಗಲೂ ಸಂತೋಷಿಸಬೇಕು ಎಂಬುದಾಗಿ. ಸೊ ಅಪೊಸ್ತಲರು ಆ ಸೆರೆಮನೆಯಲ್ಲಿ ಇರುವಾಗ ಸಹ ಅವರಿಗೆ ಅಷ್ಟು ಪೆಟ್ಟು ಬಿದ್ದರು, ಅವರ ಬಟ್ಟೆಗಳು ಹರಿದ್ರು, ಅವರು ದೇವರನ್ನು ಸ್ತುತಿಸುವುದನ್ನು ಅವರು ಎಂದಿಗೂ ಸಹ ಬಿಡಲಿಲ್ಲ. ಆಮೇಲೆ ಹಾಲೆಲೂಯಾ. ಪೌಲ ಸೀಲರನ್ನು ನೋಡುವುದಾದ್ರೆ ಅವರು ಸಹ ಸ್ತುತಿಸುವುದನ್ನು ಬಿಡಲಿಲ್ಲ. ಸೊ ಇವತ್ತು ನಾವು ಪರಿಸ್ಥಿತಿಯನ್ನು ಯಾವುದು ಸಹ ನೋಡುವುದು ಬೇಡ, ಪರಿಸ್ಥಿತಿಯನ್ನು ಬದಲು ಮಾಡುವ ದೇವರನ್ನು ನೋಡು. ಪೌಲ ಸೀಲರು ದೇವರನ್ನು ಆರಾಧನೆ ಮಾಡುವ ಎಲ್ಲ ಪರಿಸ್ಥಿತಿ ಬದಲಾಯಿತು. ಇವತ್ತು ಸಹ ನಾವು ಪರಿಸ್ಥಿತಿಯನ್ನು ನೋಡದೆ ದೇವರನ್ನು ಆರಾಧನೆ ಆತ್ಮದಿಂದಲೂ ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದ ಆರಾಧನೆ ಮಾಡುವಾಗ ದೇವರು ಎಲ್ಲ ಕಾರ್ಯಗಳನ್ನು ಸರಾಗ ಮಾಡುವಂತಾಗಿದೆ. ನಮ್ಮ ಸಂತೋಷವನ್ನ ತಡೆದು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಮ್ಮ ಜಯಘೋಷವನ್ನು ತಡೆದು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. The joy of the Lord, the joy of the Lord, ಗಟ್ಟಿಯಾಗಿ ಹೇಳಿ, the joy of the Lord. ಆಮೇಲೆ ಯೆಹೋವನ ಆನಂದವೇ ನಮ್ಮ ಬಲವಾಗಿದೆ. ಆಮೇಲೆ ನಾವು ಸಂತೋಷದಿಂದ, ಜಯಘೋಷದಿಂದ, ಆನಂದದಿಂದ ಈ ಹಾಡನ್ನು ಹಾಡುತ್ತಾ ನಾವು ದೇವರನ್ನು ಬಲಿಪಡಿಸೋಣ. ಕರಗಳನ್ನು ತಟ್ಟುತ್ತಾ ಕರ್ತನ ಆರಾಧನೆ ಮಾಡಿ ಆತನ ನಾಮವನ್ನು ಬಲಿಪಡಿಸೋಣ. ಸಂತೋಷವನ್ನು
ಆಶೀರ್ವಾದವಾಗಿದೆ. ಯಾವ ಗಣನೆಗೆ ಬಾರದಂತ ನಮ್ಮನ್ನು ಗಣನೆಗೆ ತಂದದು ಅದು ಆತನ ಕೃಪೆಯೊಂದೇ ಆಗಿದೆ. ಅವೆಲ್ಲವನ್ನು ನೆನೆಸುತ್ತಾ ಇವತ್ತು ದೇವರಿಗೆ ನಿನ್ನ ಹಾಗೆ ಬೇರೆ ದೇವರಿಲ್ಲಪ್ಪ, ನಿನ್ನ ಹಾಗೆ ಯಾರಿಲ್ಲ ಸ್ವಾಮಿ ಎಂದಾಗಿ ಆತನಿಗೆ ಹೇಳುತ್ತಾ ಆತನ ನಾಮವನ್ನು ಮಹಿಮೆಪಡಿಸೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. Thank you, Jesus. Thank you, Jesus. Thank you, Holy Spirit. We thank you, Lord. तुमसा कोई
ಭಕ್ತಿಯಿಂದಲೂ ಆರಾಧಿಸಿ ನೀನು ಕೊಟ್ಟಂತೆ ಒಂದು ಒಳ್ಳೆ ಸಮಯಕ್ಕೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆ ನಿನ್ನ ಹಾಗೆ ಅಗಾಧ ಪ್ರೀತಿಯಪ್ಪ, ನಾವು ನಿನಗೆ ಥ್ಯಾಂಕ್ ಯು ಸಲ್ಲಿಸ್ತೇವೆ ಸ್ವಾಮಿ. ನೀನು ಕೊಟ್ಟ ಈ ಉಸಿರಲ್ಲಿ ತಂದೆ ನಿನ್ನನ್ನು ಆರಾಧಿಸಲಿಕ್ಕೆ ತಂದೆ ನೀನು ಕೊಟ್ಟಂತ ಈ ಒಂದು ಒಳ್ಳೆ ಸಮಯಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ಸ್ತುತಿಯಿಂದಲೇ ಜಯವನ್ನು ಕಾಣುತ್ತೀರಿ ಎಂಬುದಾಗಿ ನಿಮ್ಮ ವಾಕ್ಯವಿದಾಗ್ಯಪ್ಪ. ಸ್ತುತಿಯಿಂದಲೇ ನಾವು ಮುನ್ನೋಗುವುದು ಎಲ್ಲ ಕಾರ್ಯಗಳನ್ನು ಉನ್ನತವಾಗಿ ನೀನು ಮಾಡುವಂತ ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕೆ ನೀನಾಗಿದೆ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಅದೆಲ್ಲವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ತೇವೆ. ಮುಂದಿನ ಪ್ರತಿಯೊಂದು ಭಾಗದಲ್ಲಿ ಅಪ್ಪ ನಿನ್ನ ನಾವು ಒಂದೇ ಮೌಲ್ಯವನ್ನು ಸ್ವಾಮಿ. ಅದೆಲ್ಲವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ತೇವೆ. ರಚನೆ ಯೇಸುವಿನಲ್ಲಿ ಬೇಡುವುದೇ ನಿನ್ನ ಪ್ರೀತಿಯ ತಂದೆ. ಸತ್ಯವೇದ ಪುಸ್ತಕದಲ್ಲಿ ವಿಮೋಚನಕಾಂಡ ಪುಸ್ತಕ 10ನೇ ಅಧ್ಯಾಯ ಅದರಲ್ಲಿ 3ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಎಕ್ಸೋಡಸ್ ಚಾಪ್ಟರ್ 10 verse 3. ಮೋಶೆ ಆರೋನರು ಫರೋಹನ ಬಳಿಗೆ ಹೋಗಿ ಅವನಿಗೆ ಪ್ರಿಯರ ದೇವರಾಗಿರುವ ಯೆಹೋವನು ಆಜ್ಞಾಪಿಸುವುದೇನೆಂದರೆ, ನೀನು ನನ್ನ ಮುಂದೆ ತಗ್ಗಿಸಿಕೊಳ್ಳದೆ ಇರುವುದು ಇನ್ನು ಎಲ್ಲಿಯವರೆಗೆ ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡು. ಅಪ್ಪಣೆ ಕೊಡದೆ ಹೋದರೆ ನಾಳೆ ನಿನ್ನ ರಾಜ್ಯದೊಳಗೆ ಮಿಡತೆಗಳನ್ನು ಬರಮಾಡುವೆನು ಎಂಬುದಾಗಿ. ಹಲ್ಲೆಲೂಯಾ. ಈ ವಾಕ್ಯವನ್ನು ಎಲ್ಲರಿಗೂ ಗೊತ್ತಿದ್ದ ಚಿರಪರಿಚಿತವಾದ ದೇವರ ವಾಕ್ಯವಾಗಿದೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ಆಧಾರವಾಗಿಕೊಂಡು ಸ್ವಲ್ಪ ಸಮಯ ನಿಮ್ಮೊಂದಿಗೆ ನಾನು ಮಾತನಾಡಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ನಮಗೆಲ್ಲರಿಗೂ ಗೊತ್ತುಂಟು, ಇಸ್ರೇಲರ ಬಗ್ಗೆ ನಮಗೆಲ್ಲ ಗೊತ್ತುಂಟು. ಹಲ್ಲೆಲೂಯಾ. ಇಸ್ರೇಲರು ಅಂತ ಹೇಳಿದ್ರೆ ಅವರು ದೇವರ ಮಕ್ಕಳಾಗಿದ್ದರು. ಅಲ್ಲಿ ಅವರು ಐಗುಪ್ತದಲ್ಲಿ ಇರುವಾಗ ಸಹ, ದೇವರು ಬಂಧನದಲ್ಲಿ ಇರುವಾಗ ಸಹ, 430 ಶತ್ರುವಿನ ಅಡಿಯಾಳೆ ಇರುವಾಗ ಸಹ ದೇವರು ಅವರನ್ನು ಕರೆದದ್ದು ಏನು ಗೊತ್ತುಂಟ? ನನ್ನ ಜನರು ಎಂಬುದಾಗಿ. ಹಲ್ಲೆಲೂಯಾ. ನನ್ನ ಜನರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ನಾವು ಯಾರು ಗೊತ್ತುಂಟ? ನಾವು ದೇವರ ಜನಾಂಗವಾಗಿದ್ದೇವೆ. ಎಷ್ಟು ಹೇಳ್ತೇನೆ? ದೇವರ ಜನಾಂಗವಾಗಿದ್ದೇನೆ. ಹಲ್ಲೆಲೂಯಾ. ನನಗೆ ಬಹಳ ಆಶ್ಚರ್ಯವಾಗ್ತದೆ ದೇವರ ಆಲೋಚನೆ, ದೇವರ ಜ್ಞಾನ. ಅದು ನೋಡುವಾಗ ನಿಜವಾಗಿ ಆಶ್ಚರ್ಯವಾಗ್ತದೆ. ನಮಗೆಲ್ಲರೂ ಗೊತ್ತುಂಟು, ಅಬ್ರಹಾಮನನ್ನು ದೇವರು ಕರೆದರು. ಅಬ್ರಹಾಮನನ್ನು ದೇವರು ಕರೆದು ಯಾವುದನ್ನು ಕೊಟ್ಟ? ಕಾನಾನ್ ದೇಶವನ್ನು ಅವನಿಗೆ ಕೊಟ್ಟ. ಹೌದಾ? ಕಾನಾನ್ ದೇಶವನ್ನು ಕೊಟ್ಟ ನಂತರ ದೇವರು ಕಾನಾನ್ ದೇಶದಿಂದ ಎಲ್ಲಿಗೆ ಕರ್ಕೊಂಡು ಹೋದ? ಐಗುಪ್ತಕ್ಕೆ ಕರ್ಕೊಂಡು ಹೋದ. ನೋಡಿ, ಐಗುಪ್ತದಲ್ಲಿ 430 ವರ್ಷದ ನಂತರ ತಿರುಗಿ ಎಲ್ಲಿಗೆ ಕರ್ಕೊಂಡು ಹೋದ? ತಿರುಗಿ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋದ. ನಾವು ನೆನೆಸಬಹುದು, ಯಾಕೆ ದೇವರು ಹೀಗೆ ಮಾಡಿದ ಎಂಬುದಾಗಿ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಜೀವಿತದಲ್ಲಿ ಏನೇ ಘಟನೆ ನಡೆದರೂ ಸಹ ಅದರ ಹಿಂದೆ ದೇವರ ಒಂದು ದೊಡ್ಡ ಪ್ಲಾನ್ ಉಂಟು. ಎಷ್ಟು ಜನ ನಂಬ್ತೇನೆ? ನಾನು ನಂಬ್ತೇನೆ. ದೇವರ ಪ್ಲಾನ್ ಅದು ಐತದ ಪ್ಲಾನ್ ಅಲ್ಲ, ಅದು ಹಿತದ ಪ್ಲಾನ್ ಆಗಿದೆ ಎಂಬುದಾಗಿ. ಅಲ್ಲಿ ನಮಗೆ ಗೊತ್ತಿರುವುದಿಲ್ಲ, ಆತನ ಮಾರ್ಗಗಳು ಯಾವುದಂತ ಗೊತ್ತಿರುವುದಿಲ್ಲ, ಆತನ ಆಲೋಚನೆ ಏನಂತ ಗೊತ್ತಿಲ್ಲ. ಆದ್ರೆ ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಬಗ್ಗೆ ನನ್ನ ದೇವರು ಒಳ್ಳೆಯ ಆಲೋಚನೆ ಮಾಡಿದ್ದಾನೆ. ಹಲ್ಲೆಲೂಯಾ. ನೋಡಿ, ಯಾಕೆ ದೇವರು ಕಾನಾನ್ ದೇಶದಿಂದ ಐಗುಪ್ತ ದೇಶಕ್ಕೆ ಕರ್ಕೊಂಡು ಹೋದದ್ದು ಅಂತ ಹೇಳಿದ್ರೆ ಒಂದೇ ಕಾರಣ. ಇಸ್ರೇಲರು ಕಾನಾನ್ ದೇಶದಲ್ಲಿ ಇರುವಾಗ ಅಲ್ಲಿದ್ದ ಜನರು ಹೇಗಿದ್ರಂತೆ? ದೈತ್ಯರು, ರಾಕ್ಷಸಾತ್ಮರವಾಗಿದ್ರು. ಹೌದಾ? ನೀವೆಲ್ಲ ಕೇಳಿದ್ರಲ್ಲ, ಅವರು ಅನ್ಯರಾಗಿದ್ರು. ಆ ಸ್ಥಳದಲ್ಲಿ ಇಸ್ರೇಲರನ್ನು, ಯಹೂದ್ಯರನ್ನು, ಇಬ್ರಿಯರನ್ನು ಅಲ್ಲಿ ಬಿಡ್ತಿದ್ರೆ ಅವ್ರು ಏನ್ ಮಾಡ್ತಿದ್ರು ಗೊತ್ತುಂಟ? ಅವರು ಅನ್ಯರನ್ನು ಮದುವೆ ಆಗ್ತಿದ್ರು ಅಲ್ಲಿ. ಹಲ್ಲೆಲೂಯಾ. ಅನ್ಯರನ್ನು ಮದುವೆ ಆಗಬಾರದು ಎಂಬುದಾಗಿ ದೇವರ ದೃಷ್ಟಿ ಅವರ ಮೇಲೆ ಬಿದ್ದದ್ರಿಂದ ಅವರು ಐಗುಪ್ತ ದೇಶಕ್ಕೆ ಅವರನ್ನು ಏನ್ ಮಾಡಿದ? ಈ ಬಂದೆಯಾಗಿ ದಾಸತ್ವದಲ್ಲಿ ಅವರು ತರ್ತಾ ಇದ್ದಾರೆ. ಐಗುಪ್ತ ದೇಶದಲ್ಲಿ ಇರುವಾಗ ನೋಡ್ರಿ, ಅಲ್ಲಿ ನೋಡಿ, ಐಗುಪ್ತರನ್ನು ಮತ್ತು ಯಾರಿಗೆ? ಯಹೂದ್ಯರಿಗೆ ಏನಿರ್ಲಿಲ್ಲ? ಹೊಂದಾಣಿಕೆ ಇರಲಿಲ್ಲ. ಯಾಕಂದ್ರೆ ಅವ್ರು ಏನ್ ಮಾಡಿದ್ರು? ಇವರು ಕಠಿಣವಾಗಿ ದುಡಿಸ್ತಿದ್ರಂತೆ. ಹಾಗಾಗಿ ಅಲ್ಲಿ ಇಸ್ರೇಲರು ಐಗುಪ್ತರು ಅವರೇ ಮದುವೆಯಾಗಿ ಏನ್ ಮಾಡಿದ್ರು? ಒಂದು ದೊಡ್ಡ ಜನಾಂಗ ಐಗುಪ್ತ ದೇಶದಲ್ಲಿ ಏನಾಯ್ತು? ಬಂತು. ಹಲ್ಲೆಲೂಯಾ. ಆಗ ದೇವರು ತೀರ್ಮಾನ ಮಾಡಿದೆ ಏನಂತ ಹೇಳಿದ್ರೆ, ಇನ್ನು ಇವರ ಜನಾಂಗ ದೊಡ್ಡದಾಗ್ತಾ ಉಂಟು, ಇನ್ನು ಏನ್ ಮಾಡ್ತೇನೆ ನಾನು ಅಂತಂದ್ರೆ, ಐಗುಪ್ತ ದೇಶದಿಂದ ಅವರನ್ನು ತಿರುಗಿ ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದಲ್ಲಿ ಇಡ್ತೇನೆ ಎಂಬುದಾಗಿ ದೇವರು ನೆನಪಿಗೆ ತಂದುಕೊಂಡು ದೇವರು ಏನ್ ಮಾಡ್ತಾನೆ? ಅವರನ್ನು ಅಲ್ಲಿಂದ ತಿರುಗಿ ಆ ಕಾನಾನ್ ದೇಶಕ್ಕೆ ತರಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಇವತ್ತು ಎಷ್ಟು ಜನ ನಂಬ್ತೀರಿ?
ಅಲ್ಲಿ ನಿಮ್ಮ ಜೀವಿತದಲ್ಲಿ ದೇವರಿಗೊಂದು ದೊಡ್ಡ ಪ್ಲಾನ್ ಉಂಟು. ಅಲ್ಲಿ ನನ್ನ ಬಲವಾಗಿ ನಂಬ್ತೀನಿ, ಆ ಪ್ಲಾನ್ ದೇವರು ಮುಂದಿನ ದಿವಸದಲ್ಲಿ ಅದನ್ನು ನಿಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಗ್ದಾನಗಳು ಅದು ಎಂದಿಗೂ ಬಿದ್ದು ಹೋಗುವುದಿಲ್ಲ ಪ್ರಿಯರೇ. ಇಲ್ಲಿ ನಾವು ನೋಡ್ತೇವೆ, ಫರೋಹನನು ಐಗುಪ್ತ ದೇಶದ ಏನಾಗಿದ್ದಾನೆ, ರಾಜನಾಗಿದ್ದಾನೆ ಫರೋಹನ. ಹಲ್ಲೆಲೂಯಾ. ನಾವು ನೋಡ್ತೇವೆ ಫರೋಹನ ಅಂತ ಹೇಳಿದ್ರೆ ಅವನಿಗೆ ಏನುಂಟು, ಒಂದು ಕಿರೀಟ ಸಹ ಉಂಟು. ಕಿರೀಟ ಯಾವ ಸಿಂಬಲ್? ಅದು ಸರ್ಪದ ಸಿಂಬಲ್. ನಮಗೆಲ್ಲ ಒಂದು ಸರ್ಪದ ಸಿಂಬಲ್ ಆಗಿದೆ. ಅವನು ಏನ್ ಮಾಡ್ತಿದ್ದ, ಐಗುಪ್ತ ದೇಶದನ್ನೆಲ್ಲ ಆಳ್ವಿಕೆ ಮಾಡ್ತಿದ್ದ. ಇಸ್ರೇಲರನ್ನು ಏನ್ ಮಾಡಿದ, ತನ್ನ ಕಂಟ್ರೋಲ್ ಅಲ್ಲಿ ಇಟ್ಟಿದ್ದ, ದಾಸತ್ವದಲ್ಲಿ ಇಟ್ಟಿದ್ದ. ಈಗ ದೇವರು ಏನ್ ಮಾಡ್ತಾರೆ, ಮೋಶೆಯನ್ನು ಆ ಸ್ಥಳಕ್ಕೆ ಕರ್ಕೊಂಡು ಬರ್ತಾನೆ. ಮೋಶೆಯನ್ನು ಕರ್ಕೊಂಡು ಬರುವಾಗ ದೇವರು ಅಲ್ಲಿ ಹೇಳಿದ ಮಾತು ಏನು ಗೊತ್ತಿಲ್ಲ, ಆ ಫರೋಹನಿಗೆ ಹೇಳಿದ ಮಾತು ಏನು ಗೊತ್ತಿಲ್ಲ, ನನ್ನ ಜನರನ್ನು ಆರಾಧನೆ ಮಾಡ್ಲಿಕ್ಕೆ ನೀನು ಬಿಡ್ಬೇಕು. ಹಲ್ಲೆಲೂಯಾ. ನನ್ನ ಜನರನ್ನು ನೀನ್ ಏನ್ ಮಾಡ್ಬೇಕು, ಆರಾಧನೆ ಮಾಡ್ಲಿಕ್ಕೆ ಬಿಡಬೇಕು. ಇವತ್ತು ನಾನು ಹೇಳ್ತೇನೆ, ದೇವರು ನಿನ್ನಲ್ಲಿ ಬಯಸುವುದು ನೀನು ದೇವರಿಗೆ ಆರಾಧನೆ ಕೊಡ್ಬೇಕೆಂಬುದಾಗಿ. ಹಲ್ಲೆಲೂಯಾ. ವಾರದ ಮೊದಲನೇ ದಿನ ದೇವರಿಗೆ ಕೊಡಬೇಕಾದ ಸಮಯವಾಗಿದೆ. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಇವತ್ತು ನೀವು ವಾರದ ಮೊದಲನೇ ದಿನ ದೇವರಿಗೆ ಆರಾಧನೆ ಕೊಡುವಾಗ ದೇವರು ನಿಮ್ಮ ಆರಾಧನೆಯನ್ನು ಮೆಚ್ಚುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಆರಾಧನೆಯಲ್ಲಿ ಇಳಿದು ಬರುವ ದೇವರಾಗಿದ್ದಾನೆ. ನಾವು ನೋಡ್ತೇವೆ ಯೆಶಾಯ 43:20ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ದೇವರು ನಮ್ಮನ್ನು ಯಾಕೆ ಉಂಟು ಮಾಡಿದ ಅಂತ ಹೇಳಿದ್ರೆ, ತನ್ನ ಸ್ತೋತ್ರವನ್ನು ಪ್ರಚುರಪಡಿಸಲಿ ಎಂಬುದಾಗಿ ದೇವರು ಆರಿಸಿದ ಆಪ್ತ ಜನರು ನಾವು ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದ್ರೆ ಇವತ್ತು ನಾವು ಯಾರು ಸ್ತೋತ್ರವನ್ನು ಹೇಳಲಿಕ್ಕೋಸ್ಕರ ದೇವರು ಉಂಟು ಮಾಡಿದ್ದು, ನಮ್ಮನ್ನು ಆರಾಧನೆ ಮಾಡಲಿಕ್ಕೆ ದೇವರು ನಮ್ಮನ್ನು ಉಂಟು ಮಾಡಿದ್ದು. ಇವತ್ತು ನಾನು ಹೇಳ್ತೇನೆ, ನೀನು ಆರಾಧನೆ ಮಾಡಿದ್ದು ವ್ಯರ್ಥವಾಗುವುದಿಲ್ಲ. ಆರಾಧನೆ ದೇವರಿಗೆ ಏನ್ ಮಾಡುದು, ನಾವು ಕೊಡುವಂತದ್ದಾಗಿದೆ. ಶ್ರೇಷ್ಠವಾದದನ್ನು ಕೊಡಬೇಕು. ಅಲ್ಲಿ ಆತ್ಮನಿಂದ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಲ್ಲಿ ಟ್ಯಾಕ್ಸ್ ಹೇಳ್ತೀವಿ ದೇವರಿಗೆ. ನಿನ್ನೆ ಇದ್ದವರು ಬೆಳಿಗ್ಗೆ ಹೇಳದಿರುವಾಗ ದೇವರು ನನ್ನನ್ನು ಬೆಳಿಗ್ಗೆ ಎಬ್ಬಿಸಿ ಈ ಆಲಯಕ್ಕೆ ತಂದದನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಹೇಳುವ. ಅಲ್ಲಿ ಆತನನ್ನು ಯಾವಾಗಲೂ ನಾವು ಸ್ತೋತ್ರ ಹೇಳಬೇಕಾಗಿದೆ. ಯಾಕಂದ್ರೆ ಅವರು ಸ್ತೋತ್ರಗಳ ಮಧ್ಯೆ ಸಿಂಹಾಸನ ರೂಢನಾಡುವ ದೇವರಾಗಿದ್ದಾನೆ. ಇಲ್ಲಿ ನೋಡಿ, ಫರೋಹನ ಮುಂದೆ ದೇವರು ಹೇಳಿದ ಮಾತು ಏನು ಗೊತ್ತುಂಟ? ಅಲ್ಲಿ ನೋಡಿ 3ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಇಬ್ರಿಯ ದೇವರಾಗಿರುವ ಯೆಹೋವನು ಆಜ್ಞಾಪಿಸುವುದೇನೆಂದರೆ, ನೀನು ನನ್ನ ಮುಂದೆ ತಗ್ಗಿಸಿಕೊಳ್ಳದೇ ಇರುವುದು ಇನ್ನು ಎಲ್ಲಿಯವರೆಗೂ ಎಂಬುದಾಗಿ. ಅಲ್ಲಿ ನೀನು ನನ್ನ ಮುಂದೆ ತಗ್ಗಿಸಿಕೊಳ್ಳದೇ ಇರುವುದು ಇನ್ನು ಎಷ್ಟರ ತನಕ ಅಂತ ಅರ್ಥ. ಅಂದ್ರೆ ಅದರ ಅರ್ಥ ಏನು ಗೊತ್ತುಂಟ? ಅಲ್ಲಿ ಫರೋಹನನು ದೇವರ ಮುಂದೆ ಏನ್ ಮಾಡಲಿಲ್ಲ, ತಗ್ಗಿಸಿಕೊಳ್ಳಿಲ್ಲ. ಅಲ್ಲಿ ಆರಾಧನೆ ಅಂದ್ರೆ ಏನ್ ಗೊತ್ತುಂಟ? ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳುವಂತದ್ದಾಗಿದೆ. ದೇವರ ಮುಂದೆ ಹೇಳುವುದು, ದೇವರೇ ನಾನು ಇದಕ್ಕೆ ಯೋಗ್ಯನಾಗಿರಲಿಲ್ಲ, ನೀನು ನನಗೆ ಕೊಟ್ಟ ಎಲ್ಲ ಮಾರ್ಕಿಗೋಸ್ಕರ ಸ್ತೋತ್ರ ಎಂಬುದಾಗಿ ಹೇಳುವ. ಅಲ್ಲಿ ನಾವು ದೇವರಿಗೆ ಆ ಘನತೆಯನ್ನು ಮಹಿಮೆಯನ್ನು ತಲ್ಲಿಸದೆ ಆರಾಧನೆ ಆಗಿದೆ. ಇವತ್ತು ಎಷ್ಟು ಜನ ಹೇಳ್ತಾರೆ, ಹಲ್ಲೆಲೂಯಾ, ಇವತ್ತು ನನಗೆ ಆರೋಗ್ಯ ಅದು ನನ್ನ ಬಲದಿಂದ ಅಲ್ಲ, ನನ್ನ ಜಿಮ್ ಮಾಡಿದ್ರಿಂದ ಅಲ್ಲ, ನಾನು ಮೇಂಟೈನ್ ಮಾಡಿದ್ರಿಂದ ಅಲ್ಲ, ದೇವರೇ ನಿನ್ನ ಕೃಪೆಯಿಂದ ನನಗೆ ಆರೋಗ್ಯವನ್ನು ಕೊಟ್ಟಿದೆ. ದೇವರು ಕೊಟ್ಟ ಕೃಪೆಯನ್ನು ಯಾವಾಗ ನಾವು ಹೊಗಳಬೇಕಾಗಿದೆ. ಹಲ್ಲೆಲೂಯಾ. ದೇವರು ಮೆಚ್ಚುವುದು ಏನು ಗೊತ್ತಿಲ್ಲ, ತನ್ನ ಮಕ್ಕಳಲ್ಲಿ ವಿಧೇಯತೆ, ಒಬೀಡಿಯನ್ಸ್ ದೇವರು ಇಷ್ಟಪಡ್ತಾ ಇದ್ದಾನೆ. ಸತ್ಯವೇದ ಹೇಳ್ತಾರೆ, ವಿಧೇಯತೆಗೆ ಮೆಚ್ಚುವಷ್ಟು ಈ ಯಜ್ಞ ಹೋಮಕ್ಕೆ ದೇವರು ಮೆಚ್ಚುವುದಿಲ್ಲ ಎಂಬುದಾಗಿ. ಇಲ್ಲಿ ನೋಡಿ, ಆ ಫರೋಹನನ್ನು ನೀವು ನೋಡುವುದಾದ್ರೆ ಅವನು ಏನಾದ, ಕಠಿಣನಾಗ್ತಾ ಹೋದ. ಅವನು ಏನು ಬಿಡಲಿಲ್ಲ, ಇಸ್ರೇಲ್ ಮಕ್ಕಳನ್ನು ಬಿಡ್ಲಿಕ್ಕೆ ಅವನು ತಯಾರಿರಲಿಲ್ಲ, ಆರಾಧನೆ ಬಿಡ್ಲಿಕ್ಕೆ ತಯಾರಿರಲಿಲ್ಲ. ನೋಡಿ, ಅವನು ಮೋಶೆ ಬಂದು ಅವರ ಹತ್ರ ಹೇಳುವಾಗ ಅವನು ಹೇಳಿದ್ದೇನು ಗೊತ್ತುಂಟ? ನೀವು ನೋಡಿ, ಅದೇ ದೇವರ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, ಅಲ್ಲಿ ನೀವು ವಿಮೋಚನಾ ಕಾಂಡ ಪುಸ್ತಕಕ್ಕೆ ಹೋಗುವುದಾದ್ರೆ, ಅಲ್ಲಿ 3ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ 13ನೇ ವಾಕ್ಯ ಬರುವುದು. ಇಲ್ಲಿ ನೋಡಿ, ಅವರು ಹೇಳ್ತಾರೆ, ಇರುವಾತನೆಂಬವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದೇನೆ ಎಂಬುದಾಗಿ ಹೇಳು ಎಂಬುದಾಗಿ ಹೇಳ್ತಾರೆ. ದೇವರ ಆರಾಧನೆ ಮಾಡಲಿಕ್ಕೆ ಬಿಡ್ಬೇಕು ಅವರನ್ನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಗ ಫರೋಹನು ಏನು ಬಂದ ಅಹಂಕಾರದಿಂದ ಮಾತನಾಡಿದ ಶಬ್ದ 5ನೇ ಅಧ್ಯಾಯ 2ನೇ ವಾಕ್ಯ. ವಿಮೋಚನಾ ಕಾಂಡ ಪುಸ್ತಕ 5ನೇ ಅಧ್ಯಾಯ 2ನೇ ವಾಕ್ಯ. ಅಲ್ಲಿ ಅವರು ಕೇಳುವುದು ಏನು ಗೊತ್ತಿಲ್ಲ, ಯೆಹೋವನೆಂಬವನು ಯಾರು?
ಗೊತ್ತಿಲ್ಲ. ಇದು ಮಾತ್ರವಲ್ಲದೆ ಇಸ್ರೇಲರು ಹೊರಟು ಹೋಗುವುದಕ್ಕೆ ನಾನು ಒಪ್ಪುವುದೇ ಇಲ್ಲ. ಅವರು ಅವನಿಗೆ ನೋಡಿ, ಇಲ್ಲಿ ಹೇಳ್ತಾನೆ ನಮ್ಮನ್ನು ಆರಾಧನೆ ಮಾಡಲಿಕ್ಕೆ ಬಿಡಬೇಕು, ಬಿಡದಿದ್ರೆ ಅವರು ನಿಮ್ಮ ನಾಶ ಮಾಡ್ತಾರೆ ಎಂಬುದಾಗಿ ಹೇಳುವಾಗ ಸಹ ಫರೋಹನ ಹೃದಯ ಏನಾಯ್ತು? ಕಠಿಣ ಮಾಡ್ತಾ ಬಂದ. ಹಲ್ಲೆಲೂಯಾ, ಕಠಿಣ ಮಾಡ್ತಾ ಬಂದ. ಇಲ್ಲಿ ದೇವರು ಹೇಳ್ತಾನೆ, ನೀನು ಇನ್ನೂ ನನ್ನ ಮುಂದೆ ತಗ್ಗಿಸಿಕೊಳ್ಳೋದು ಇನ್ನೆಷ್ಟರ ತನಕ ಎಂಬುದಾಗಿ ಅಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಆದರೂ ಸಹ ಅವರು ತಗ್ಗಿಸಿಕೊಳ್ಳಲಿಕ್ಕೆ ತಯಾರಿಲ್ಲ. ಹಲ್ಲೆಲೂಯಾ. 10 ಬಾಧೆಗಳನ್ನು ತಂದರು ದೇವರು. ಹೌದಾ, 10 ಬಾಧೆಗಳನ್ನು ತಂದರು. ಯಾಕೆ 10 ಬಾಧೆಗಳು ಬಂದರು ಅಂತ ಹೇಳಿದ್ರೆ ಇವರು ಏನಾಗ್ಲಿಲ್ಲ? ತಗ್ಗಿಸಲಿಲ್ಲ. ಇವತ್ತು ನಾನು ಹೇಳ್ಬೇಕಾ, ದೇವರ ಮುಂದೆ ಯಾರು ತಗ್ಗುತ್ತಾರೆ ಅವರ ದೇವರು ಮನುಷ್ಯರ ಮುಂದೆ ತಲೆ ಎತ್ತುವಂತೆ ಮಾಡ್ತಾರೆ. ನಾನು ನಂಬ್ತೇನೆ, ಒಂದು ದೇವರ ಮುಂದೆ ನಾವು ತಗ್ಗಬೇಕು, ಅಲ್ಲಿ ದೇವರ ಮುಂದೆ ನಾವು ಅಡ್ಡ ಬೀಳಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತೇವೆ ಆ ಸಮಯದಲ್ಲಿ ಅಲ್ಲಿ ನೈಲ್ ನದಿ ಒಂದು ದೊಡ್ಡ ನದಿಯಾಗಿತ್ತು. ಈ ನೈಲ್ ನದಿಯನ್ನು ಐಗುಪ್ತರು ಏನ್ ಮಾಡ್ತಿದ್ರು ಗೊತ್ತಿಲ್ಲ, ವರ್ಷಿಪ್ ಮಾಡ್ತಿದ್ರು, ಆರಾಧನೆ ಮಾಡ್ತಿದ್ರು. ಹಲ್ಲೆಲೂಯಾ. ಆಗ ದೇವರು ಏನ್ ಮಾಡಿದ್ರು? ಆ ನೈಲ್ ನದಿಯನ್ನು ಏನ್ ಮಾಡಿದ್ರು? ರಕ್ತವಾಗಿ ಮಾಡಿದ. ನೈಲ್ ನದಿಯ ನೀರನ್ನು ಏನ್ ಮಾಡಿದ? ರಕ್ತವಾಗಿ ಮಾಡಿದ. ದೇವರು ಯಾವಾಗ ನಾವು ದೇವರ ಮುಂದೆ ತಗ್ಗಿಸದಿದ್ರೆ ದೇವರು ನಮಗೆಲ್ಲ ಇರುವುದನ್ನೆಲ್ಲ ದೇವರು ಏನ್ ಮಾಡ್ತಾರೆ? ತೆಗೆದು ಹಾಕ್ತಾನೆ. ಇವತ್ತು ನಾವು ಮಾಡ್ಬೇಕಂತ ಒಂದೇ, ದೇವರ ಮುಂದೆ ತಗ್ಗಿಸಿಕೊಂಡು ದೇವರನ್ನು ಹೇಳಬೇಕು, ನೀನು ಒಳ್ಳೆಯವನಪ್ಪ ಎಂಬುದಾಗಿ ಹೇಳುವಾಗ ದೇವರ ಒಳ್ಳೆ ಕಾರ್ಯ ಅದು ನಮ್ಮ ಜೀವಿತದಲ್ಲಿ ಅದು ನಡೆಯುವಂತದ್ದಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ದೇವರು ಮಹಿಮೆಗೋಸ್ಕರ ನಾನು ಇವಾಗ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆತನ ತ್ರಾಣವುಳ್ಳ ಹಸ್ತದ ಬಳಿ ನೀವು ತಗ್ಗಿಸಿಕೊಳ್ಬೇಕು. ನೀವು ನೋಡಿ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ ನೀವು ಗಮನಿಸುತ್ತಾರೆ. ಜೇಮ್ಸ್ ಚಾಪ್ಟರ್ 4 ವರ್ಸಸ್ 6. ಜೇಮ್ಸ್ ಚಾಪ್ಟರ್ 4 ವರ್ಸಸ್ 6. ಯಾಕೋಬ 4:6. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆ ನೀಡುತ್ತಾನೆ. ಹಾಗಾದ್ರೆ ದೇವರು ತನ್ನ ಮಕ್ಕಳ ಮೇಲೆ ಅತಿಶಯವಾದ ಕೃಪೆ ಇಡ್ತಾನೆ. ಮತ್ತೆ ಆದುದರಿಂದ ದೇವರು ಯಾರನ್ನು ಎದುರಿಸ್ತಾನಂತೆ? ಅಹಂಕಾರಿಯನ್ನು ಎದುರಿಸ್ತಾನೆ. ದೀನರಿಗಾದರೂ ತನ್ನ ಕೃಪೆಯನ್ನು ಅನುಗ್ರಹಿಸ್ತಾನೆ. ನೋಡಿ, ಹಾಗಾದ್ರೆ ದೇವರು ಯಾರಿಗೆ ಕೃಪೆ ತೊಡೋದು? ದೀನರಿಗೆ. ಫರೋಹನ ಅಹಂಕಾರ ಮಾಡ್ತಾ ಹೋದ, ಒಂದೊಂದು ಬಾಧೆಗಳು ಅವನಿಗೆ ಎಫೆಕ್ಟ್ ಆಗ್ತಾ ಬಂತು. ಇವತ್ತು ನಾನು ಹೇಳ್ತೇನೆ, ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವ. ಹಲ್ಲೆಲೂಯಾ. ದೇವರ ಮುಂದೆ ನಮ್ಮನ್ನು ಒಪ್ಪಿಸಿಕೊಳ್ಳುವ, ನಮ್ಮ ಮಕ್ಕಳನ್ನು ಒಪ್ಪಿಸಿಕೊಳ್ಳುವ, ನಮ್ಮ ಕುಟುಂಬವನ್ನು ಒಪ್ಪಿಸಿಕೊಳ್ಳುವ. ಯಾವುದು ನಮ್ಮದಲ್ಲ, ದೇವರು ನಮಗೆ ಕೊಟ್ಟದ್ದು. ಆರೋಗ್ಯ ದೇವರು ಕೊಟ್ಟದ್ದು, ಸೌಂದರ್ಯ ನಮಗೆ ದೇವರು ಕೊಟ್ಟದ್ದು. ನಾವು ಏನು ಅಲ್ಲ, ದೇವರು ನಮ್ಮ ಪಕ್ಷಪಾತಿಯನ್ನು ಇದ್ದದರಿಂದ ನಾವು ಇವತ್ತು ಉಸಿರಾಡುವುದು ದೇವರ ಕೃಪೆಯಾಗಿದೆ. ನಾವಿವತ್ತು ಆಹಾರ ತೆಗೆದುಕೊಳ್ಳುವುದು ಸಹ ದೇವರ ಕೃಪೆ. ಹಲ್ಲೆಲೂಯಾ. ಅನೇಕರಿಗೆ ಆಹಾರ ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಹಣ ಉಂಟು, ಐಶ್ವರ್ಯ ಉಂಟು, ಸ್ಥಾನ ಉಂಟು, ಎಲ್ಲ ಉಂಟು, ಆದ್ರೆ ಅವರಿಗೆ ಏನಾಗಲಿ ಆಹಾರ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವತ್ತು ಲೋಕದಲ್ಲಿ ಅನೇಕ ಜನರು ಇರುವಾಗ ಎಷ್ಟು ಜನ ಇವತ್ತು ದೇವರ ಮುಂದೆ ಹೇಳ್ತಿದ್ರಿ, ದೇವರೇ ಈ ಆರೋಗ್ಯ ಕೊಟ್ಟದ್ದು ನೀನು, ಈ ಒಂದು ಕೆಲಸ ಕೊಟ್ಟದ್ದು ನೀನು, ಈ ಬಿಸ್ನೆಸ್ ಕೊಟ್ಟದ್ದು ನೀನು, ಈ ಮಕ್ಕಳನ್ನು ಕೊಟ್ಟದ್ದು ನೀನು. ನಾವು ಇರುವುದಾದರೆ ಅದು ನಿನ್ನ ಮೂಲಕ, ನಿನ್ನ ಕೃಪೆಯ ಮೂಲಕ ನಾವು ನಿನ್ನನ್ನು ಯಾವಾಗಲೂ ಆರಾಧನೆ ಮಾಡುತ್ತೇನೆ. ಯಾಕಂದ್ರೆ ನೀನು ಆರಾಧನೆಗೆ ಯೋಗ್ಯನಾದ ದೇವರು ಎಂಬುದಾಗಿ. ಹಲ್ಲೆಲೂಯಾ. ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳಬೇಕು. ಹಲ್ಲೆಲೂಯಾ. ನಮಗೆಲ್ಲರಿಗೂ ಗೊತ್ತುಂಟು ಬಿಳಾಮನ ಬಗ್ಗೆ, ನಮಗೆಲ್ಲ ಗೊತ್ತುಂಟು. ಬಿಳಾಮನ ಬಗ್ಗೆ ನೋಡುವುದಾದ್ರೆ ನಾವು ನೋಡ್ತೇವೆ, ಮೋವಾಬ್ಯರ ಅರಸರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬಿಳಾಮನ ಹತ್ರ ಹಣ ಕೊಟ್ಟು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ನೀನು ಏನ್ ಮಾಡ್ಬೇಕು ಅಂತ ಅಲ್ಲಿ ಇಸ್ರೇಲನ್ನು ಶಪಿಸಬೇಕು ಎಂಬುದಾಗಿ. ದೇವರಿಗೆ ಇಸ್ರೇಲನ್ನು ಶಪಿಸುವುದು ಇಷ್ಟ ಇಲ್ಲ. ಆದ್ರೆ ಅಲ್ಲಿ ನಾವು ನೋಡ್ತೇವೆ, ಆ ಮೋವಾಬ್ಯರ ಪ್ರಧಾನರು ಯಾರಿಗೆ ಬಿಳಾಮನಿಗೆ ಹಣದ ಆಸೆಯನ್ನು ತೋರಿಸಿದ ನಿಮಿತ್ತವಾಗಿ ಅವನು ಏನ್ ಮಾಡ್ತಾನೆ ಅಂದ್ರೆ, ಕತ್ತಿಯನ್ನು ಹತ್ತುಕೊಂಡು ಏನ್ ಮಾಡ್ತಾನೆ, ಅವನಿಗೆ ಪ್ರವಾದನೆ ಹೇಳಿ ದೇವರು ಏನ್ ಹೇಳ್ತಾನೆ ಅಂತ ಹೋಗುವಾಗ ಸತ್ಯವೇದ ಹೀಗೆ ಇರ್ತದೆ, ದಾರಿಯ ಮಧ್ಯದಲ್ಲಿ ಯೆಹೋವನ ದೂತನು ಏನ್ ಮಾಡಿದ, ಒಂದು ಕತ್ತಿ ಇಟ್ಕೊಂಡು ಎದುರು ನಿಂತಂತೆ, ಬಿಚ್ಚು ಕತ್ತಿಯನ್ನು ಇಟ್ಕೊಂಡು ಎದುರು ನಿಂತಂತೆ. ಆಗ ಬೈಬಲ್ ಇರ್ತದೆ, ಆ ದೇವದೂತನನ್ನು ಆ ಕತ್ತೆ ನೋಡಿ ಏನ್ ಮಾಡಿದ್ದು, 3 ಸಲ ಏನಾಯ್ತಂತೆ ಅದಕ್ಕೆ ತಲೆ ತಗ್ಗಿಸಿತಂತೆ, 3 ಸರ್ತಿ ತಲೆ ತಗ್ಗಿಸಿದಂತೆ. ಆದ್ರೆ ಈ ಬಿಳಾಮನಿಗೆ ಯಾರು ಕಾಣಲಿಲ್ಲ? ದೇವದೂತನೇ ಕಾಣಲಿಲ್ಲ, ಅಹಂಕಾರದಿಂದ. ಹಲ್ಲೆಲೂಯಾ. ಆಗ ಲಾಸ್ಟ್ ಆಗುವಾಗ ಆ ಬಿಳಾಮನ ಕಣ್ಣನ್ನು ದೇವರು ತೆರೆಸುವಾಗ ಅವನು ಯಾರನ್ನು ನೋಡ್ತಾರೆ? ದೇವದೂತನನ್ನು ನೋಡ್ತಾ ಇದ್ದಾನೆ. ದೇವದೂತನು ಹೇಳ್ತಾ ಇದ್ದಾನೆ, ನಿನ್ನ ಕತ್ತೆ 3 ಸಲ ನನ್ನನ್ನು ನೋಡಿತ್ತು, ಆದ್ರೆ ನೀನು ನೋಡಲಿಲ್ಲ.
ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಲ್ಲಿ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ದೇವರು ನಮ್ಮನ್ನು ಎತ್ತುವ ದೇವರಾಗಿದ್ದಾರೆ. ಅಲ್ಲೆಲೂಯ. ದೇವರ ಮುಂದೆ ನಮ್ಮನ್ನೇ ಒಪ್ಪಿಸಿಕೊಳ್ಳುವ ಪ್ರಿಯರೇ. ಅಲ್ಲೆಲೂಯ. ದೇವರ ವಾಕ್ಯ ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯ 18ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯ 18ನೇ ವಾಕ್ಯ, Proverbs chapter 16 verse 18. ಗರ್ವದಿಂದ ಭಂಗ, ಉಪ್ಪಿನಿಂದ ಧೂಪು ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಬಹಳ ಚಂದವಾಗಿ ಬರೆಯಲ್ಪಟ್ಟಿದೆ. ಪ್ರೈಡ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್. ಅಲ್ಲೆಲೂಯ. ಹಾಗಿದ್ರೆ ಒಂದು ಡಿಸ್ಟ್ರಕ್ಷನ್ ಆಗ್ಲಿಕ್ಕೆ, ಒಡೆಯಲಿಕ್ಕೆ ಕಾರಣ ಯಾವುದಾಗಿದೆ? ಅಹಂಕಾರ, ಚಂಬ. ಅಲ್ಲೆಲೂಯ. ಕನ್ನಡದಲ್ಲಿ ಹೇಳಿದೆ ಗರ್ವದಿಂದ ಭಂಗ, ಉಪ್ಪಿನಿಂದ ಧೂಪು ಎಂಬುದಾಗಿ. ಅಲ್ಲೆಲೂಯ. ನೋಡಿ, ಪ್ರತಿಯೊಬ್ಬರ ಜೀವಿತ ಅವರೇ ಅವರ ಜೀವಿತವನ್ನು ಏನ್ ಮಾಡ್ತಾರೆ? ನಾಶ ಮಾಡ್ತಾರೆ. ಕಾರಣ ಗರ್ವ. ಫರೋಹನನು ಗರ್ವದಿಂದ ಅಲ್ಲಿ ಮಾತನಾಡ್ತಿದ್ದಾನೆ. ನಾನು ಯಾಕೆ ಬಿಡಬೇಕು? ಯಾರು ಯೆಹೋವ ಅಂತ ಹೇಳಿದ್ರೆ ನಾನು ಬಿಡುವುದಿಲ್ಲ ಎಂಬುದಾಗಿ ಅವನು ಮತ್ತು ಅಹಂಕಾರ ಪಡ್ತಾ ಇದ್ದಾನೆ. ಒಂದೊಂದು ಬಾಧೆಗಳು ಬರ್ತಾ ಇದೆ, ಆದ್ರೂ ಅವನ ಹೃದಯವನ್ನು ಕಠಿಣ ಮಾಡ್ತಾ ಬರ್ತಾ ಇದ್ದ. ಇವತ್ತು ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕಠಿಣ ಮಾಡಬಾರದು. ಅಲ್ಲಿ ಒಂದು ಪೆಟ್ಟಾಗುವಾಗ, ನಮಗೆ ನೋವು ಬರುವಾಗ ನಾವು ನೆನೆಸಬೇಕು, ಇದಕ್ಕೆ ಕಾರಣ ದೇವರ ನನ್ನ ಮೇಲೆ ಯಾವುದೇ ಒಂದು ಇಷ್ಟಪಡ್ತಾನೆ ಬದಲಾಯಿಸಲಿಕ್ಕೆ ನಾನು ಇವತ್ತು ಬದಲಾಗಬೇಕೆಂಬುದಾಗಿ ದೇವರು ಬಯಸುವವರಾಗಿದ್ದಾರೆ. ಎಷ್ಟು ಜನ ರೆಡಿ ಆಗಿದ್ದೀರಿ? ದೇವರೇ ನನ್ನನ್ನು ಬದಲಾಯಿಸು. ದಾವೀದ ಯಾವಾಗ ಸಹ ದೇವರನ್ನು ಹೇಳುವುದು ಏನು ಗೊತ್ತಿಲ್ಲ, ದೇವರೇ ನೀನು ಒಪ್ಪುವ ಮಾರ್ಗದಲ್ಲಿ ನನ್ನ ನಡೆಸಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ದೇವರ ಮಾರ್ಗ ಅದು ಪರಿಶುದ್ಧವಾದದ್ದು, ದೇವರ ಮಾರ್ಗ ಅದು ಲೋಪವಿಲ್ಲದ್ದು. ಇವತ್ತು ನಾನು ಹೇಳ್ತೇನೆ, ಆ ಮಾರ್ಗದಲ್ಲಿ ನಮಗೆ ಬಿಡುಗಡೆ, ಆ ಮಾರ್ಗದಲ್ಲಿ ನಮಗೆ ರಕ್ಷಣೆ ದೇವರು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ಎಲ್ಲ ನಮ್ಮ ಜೀವಿತ ಹಾಳಾಗ್ಲಿಕ್ಕೆ, ನಮ್ಮ ಕುಟುಂಬ ಹಾಳಾಗ್ಲಿಕ್ಕೆ, ನಮ್ಮ ಸೇವೆ ಹಾಳಾಗ್ಲಿಕ್ಕೆ ಒಂದೇ ಕಾರಣ ಏನು ಗೊತ್ತಿಲ್ಲ? ಗರ್ವ. ಹಲ್ಲೆಲೂಯಾ. ಜ್ಞಾನೋಕ್ತಿ ಪುಸ್ತಕ 11ನೇ ಅಧ್ಯಾಯ 2ನೇ ವಾಕ್ಯ ಓದಿ ನೋಡ್ರಿ. ಜ್ಞಾನೋಕ್ತಿ ಪುಸ್ತಕ 11ನೇ ಅಧ್ಯಾಯ 2ನೇ ವಾಕ್ಯ ಓದಿ ನೋಡ್ರಿ. ಎಲ್ಲಿ ಹೆಮ್ಮೆಯೋ ಅಲ್ಲಿ ನಾಚಿಕೆ. ನೋಡಿ, ಅಲ್ಲಿ ಎಲ್ಲಿ ಹೆಮ್ಮೆ ಉಂಟು ಅಲ್ಲಿ ನಾಚಿಕೆ. ಹಾಗೆ ನಾಚಿಕೆ ಮಾಡ್ಲಿಕ್ಕೆ ಬರ್ಲಿಕ್ಕೆ ಕಾರಣ ಏನು? ಅಹಂಕಾರ. ಪ್ರಿಯರೇ, ನಾನು ಹೇಳ್ತೇನೆ, ನಾವು ಕುಚ್ಚಿಕೊಳ್ಳುವುದಾದ್ರೆ ಅದು ದೇವರ ಮುಂದೆ ಕುಚ್ಚಿಕೊಳ್ಳುವ, ನೀನು ಒಳ್ಳೆಯವನು ಎಂಬುದಾಗಿ ಹೇಳುವ. ಸತ್ಯವೇದ ಹೇಳ್ತದೆ. ನೋಡಂತ ಓದಿಸಿ ಸರ್. ಏನಂತೆ? ದೀನರಲ್ಲಿ ಜ್ಞಾನ, ಯಥಾರ್ಥವಂತರಿಗೆ ಸರಳತೆಯು ಮಾರ್ಗದರ್ಶನ. ಹಾಗಾದ್ರೆ ದೀನರನ್ನು ದೇವರು ಎತ್ತುತ್ತಾನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಫರೋಹನು ಏನ್ ಮಾಡಿದ? ಅವನು ಕಠಿಣ ಮಾಡ್ತಾ ಹೋದ. ಇವತ್ತು ನಾವು ಕಠಿಣ ಮಾಡುವುದು ಬೇಡ ಪ್ರಿಯ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಒಂದು ಶಿಕ್ಷೆ ಬರುವಾಗ ನಾವು ದೇವರ ಮುಂದೆ ತಿರುಗಿಕೊಳ್ಳುವ, ದೇವರೇ ನನ್ನ ತಪ್ಪುಗಳನ್ನು ನಾನು ಒಪ್ಪಿಕೊಳ್ತೇನೆ, ನಾನು ನಿನ್ನ ಕಡೆಗೆ ತಿರುಗುತ್ತೇನೆ ಎಂಬುದಾಗಿ ನಾವು ಹೇಳುವಾಗಲೇ ದೇವರು ನಮ್ಮ ಮೇಲೆ ಅಪರಿಮಿತವಾದ ಕೃಪೆಯನ್ನು ನೀಡುತ್ತಾನೆ, ಅಪರಿಮಿತವಾದ ದಯೆಯನ್ನು ನೀಡುತ್ತಾನೆ. ದೇವರು ನಮ್ಮಲ್ಲಿ ಬಯಸುವುದು ಎಂಬುದಿಲ್ಲ, ನಾವು ದೇವರ ಕಡೆಗೆ ತಿರುಗಬೇಕೆಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾನು ನಂಬ್ತೇನೆ, ಇವತ್ತು ನಮ್ಮ ಜೀವಿತದಲ್ಲಿ ದೇವರಿಗೆ ಬಿಟ್ಟುಕೊಡುವ. ದಾವೀದನು ಕಾಲಿಷ್ಮಾರ ತೆಗೆದುಕೊಳ್ಳುವಾಗ, ಕಾಲಿಷ್ಮಾರ ತೆಗೆದುಕೊಳ್ಳೋದು ಯಾರಿಗೆ ಇಷ್ಟ ಇರಲಿಲ್ಲ? ದೇವರಿಗೆ ಇಷ್ಟ ಇರಲಿಲ್ಲ. ಆದ್ರೆ ದೇವರಿಗೆ ವಿರುದ್ಧವಾಗಿ ದಾವೀದನು ಏನು ಮಾಡಿದ? ಕಾಲಿಷ್ಮಾರ ತೆಗೆದುಕೊಂಡ. ಆಗ ಕಾಲಿಷ್ಮಾರ ತೆಗೆದುಕೊಳ್ಳುವಾಗ ದೇವರಿಗೆ ಸಿಟ್ಟು ಬಂತು. ಏನ್ ಮಾಡಿದ? ಅನೇಕರನ್ನು ನಾಶ ಮಾಡಿದ. ಆಗ ದಾವೀದ ದೇವರ ಬಳಿಗೆ ಹೋಗಿ ಏನು ಹೇಳಿದ್ರು ಗೊತ್ತಿಲ್ಲ? ತಪ್ಪು ಮಾಡಿದ್ದು ನಾನು, ನನ್ನ ಜನರಿಗೆ ಯಾಕೆ ನೀನು ಶಿಕ್ಷೆ ಕೊಡ್ತೀಯ ಎಂಬುದಾಗಿ ದೇವರ ಕಡೆಗೆ ತಿರುಗುವಾಗ ಅಲ್ಲಿ ದೇವರಲ್ಲಿ ಕನಿಕರ ತೋರಿದ. ಇವತ್ತು ನಮ್ಮ ಜೀವಿತದಲ್ಲಿ ದೇವರ ಕನಿಕರ ನಮಗೆ ಬೇಕು ಪ್ರಿಯ. ಆತನು ಕನಿಕರವುಳ್ಳ ತಂದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಲ್ಲಿ ಜ್ಞಾನೋಕ್ತಿ ಪುಸ್ತಕ 30ನೇ ಅಧ್ಯಾಯ 32ನೇ ವಾಕ್ಯ ಓದಿ ನೋಡ್ರಿ. ಜ್ಞಾನೋಕ್ತಿ ಪುಸ್ತಕ 30ನೇ ಅಧ್ಯಾಯ 32ನೇ ವಾಕ್ಯ. ನೀನು ಒಪ್ಪಿಕೊಂಡು ಮೂರ್ಖನಾಗಿ ನಡೆಯದಿದ್ದರೆ ಅಥವಾ ದುರಾಲೋಚನೆ ಮಾಡಿದರೆ ಬಾಯ ಮೇಲೆ ಕೈ ಇಡಬೇಕಾಗ್ತದೆ. ನೋಡಿ, ಎಲ್ಲದಕ್ಕೆ ಕಾರಣ ಯಾವುದು ಗೊತ್ತು? ನಮ್ಮ ಬಾಯಿ. ಅಹಂಕಾರದಿಂದ ಆಡಿದ ಮಾತು. ಬಾಯಲ್ಲಿ ಒಂದು ಶಬ್ದ ಹೋದ್ರೆ ಏನ್ ಮಾಡುದಿಲ್ಲ, ತಿರುಗಿ ತೆಗಿಲಿಕ್ಕೆ ಆಗುದಿಲ್ಲ. ದೇವರ ವಾಕ್ಯ, ನೀನು ಆಡಿದ ಒಂದೊಂದು ಮಾತು ಯಾರ ಮುಂದೆ ಹೋಗ್ತದಂತೆ? ಪರಲೋಕದ ದೇವರ ಮುಂದೆ ಹೋಗ್ತದಂತೆ. ಆಮೇಲೆ ಅರ್ಥ ಆಗ್ತದೆ ನಿಮಗೆ. ಇವತ್ತು ಅನೇಕರು ನನ್ನ ಮುಂದೆ ಹೇಳಿದವರು ಇವತ್ತು ಇಲ್ಲ. ಕಾರಣ ಏನು ಗೊತ್ತಿಲ್ಲ? ದೇವರ ಮಾತನ್ನು ಕೇಳಿದ್ದಾನೆ. ಅಹಂಕಾರದಿಂದ ಆಡಿದ ಮಾತುಗಳಿಗೆ ದೇವರು ಉತ್ತರ ಕೊಡುತ್ತಾನೆ. ನಾವು ಉತ್ತರ ಕೊಡಬೇಕಾಗಿಲ್ಲ, ದೇವರು ಉತ್ತರ ಕೊಡುತ್ತಾನೆ. ಎಷ್ಟು ಜನ ನಂಬ್ತಿರೋದು? ಹಲ್ಲೆಲೂಯಾ. ದೇವರೇ, ನೀನು ಉತ್ತರ ಕೊಡುವುದಕ್ಕೆ ನಿನಗೆ ಸ್ತೋತ್ರ.
ಹಿಜ್ಕೀಯನ ಮುಂದೆ ಸೆನೆಹರೀಮ ಅರಸನು ಏನ್ ಮಾಡಿದ? ಅಹಂಕಾರದಿಂದ ಮಾತನಾಡಿದ. ಹಲ್ಲೆಲೂಯಾ. ಆಗ ಹಿಜ್ಕೀಯನು ಹೇಳಿದ ಮಾತು ಏನು ಗೊತ್ತುಂಟಾ? ಸೆನೆಹರೀಮನು ನನಗೆಲ್ಲ ಮಾತನಾಡಿದು, ನಿನಗೆ ಸ್ವಾಮಿ, ನೀನು ಅವನ ಮಾತನ್ನು ಕೇಳು ಎಂಬುದನ್ನು ಹೇಳುವಾಗ ಒಬ್ಬ ದೂತನ ಮೂಲಕ ಸೆನೆಹರೀಮದ 1,85,000 ಜನರನ್ನು ದೇವರು ನಾಶ ಮಾಡಿದ್ದಾನೆ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ದೇವರ ಮುಂದೆ ನಮ್ಮನ್ನು ಒಪ್ಪಿಸಿಕೊಳ್ಳುವ ಇವತ್ತು ಪ್ರಿಯರೇ, ದೇವರಿಗೆ ಸಾಷ್ಟಾಂಗವರಿಗೆ ಆರಾಧನೆ ಮಾಡುವ. ನಾನು ಹೇಳ್ತೇನೆ, ಆರಾಧನೆ ಎಂಬುದು ಅದು ನಮ್ಮ ಒಳಗಿಂದ ಬರಬೇಕು. ಆರಾಧನೆ ನಮ್ಮ ಜೀವಿತದ ಶೈಲಿ ಆಗಬೇಕು. ನಾವು ಬಸ್ ಹತ್ತಿ ಬರುವಾಗ ಅಥವಾ ಸ್ಕೂಟಿ ಹತ್ಕೊಂಡು ಬರುವಾಗ ನೀವು ರೀಚ್ ಆದ ಕೂಡಲೇ ಏನ್ ಹೇಳ್ಬೇಕು ಅಂತ ದೇವರೇ ನಿನಗೆ ಸ್ತೋತ್ರ, ಹಲ್ಲೆಲೂಯಾ, ನೀನು ನನ್ನನ್ನು ಸೇಫ್ ಆಗಿ ಬಿಟ್ಟಿದ್ದೀಯಲ್ಲ, ಅದಕ್ಕೆ ನಿನಗೆ ಸ್ತೋತ್ರ. ಇವತ್ತು ಬೆಳಿಗ್ಗೆ ಬಂದವರು ಸಾಯಂಕಾಲ ಬರ್ತಾರಂತ ಏನು ಗ್ಯಾರಂಟಿ ಇಲ್ಲ. ಆದರೆ ದೇವರನ್ನು ನೀನು ಸ್ಮರಿಸುವುದಾದ್ರೆ ನಿನಗೆ ಸುಕ್ಷೇಮವನ್ನು ದೇವರು ಕೊಡುತ್ತಾನೆ. ದೇವರನ್ನು ಸ್ಮರಿಸುವುದಾದ್ರೆ ನಿನಗೆ ಆರೋಗ್ಯವನ್ನು ಕೊಡುತ್ತಾನೆ. ದೇವರನ್ನು ಸ್ಮರಿಸುವುದಾದ್ರೆ ನಿನಗೆ ಸಮೃದ್ಧಿಯನ್ನು ದೇವರೇ ಕೊಡುತ್ತಾನೆ. ಹಲ್ಲೆಲೂಯಾ. ಇವತ್ತು ನಾವು ದೇವರ ಮುಂದೆ ನಮ್ಮನ್ನೇ ಒಪ್ಪಿಸಿಕೊಳ್ಳುವ ಪ್ರಿಯರೇ, ಹಲ್ಲೆಲೂಯಾ, ದೇವರ ಮುಂದೆ ನಮ್ಮನ್ನೇ ತಗ್ಗಿಸಿಕೊಳ್ಳುವ ಪ್ರಿಯರೇ, ಸತ್ಯವೇದ ದೀನರಿಗಾದರೂ ಆತನೇನ್ ಮಾಡ್ತಾನೆ? ಕೃಪೆಯನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಇಲ್ಲಿ ದೇವರು ನೇರವಾಗಿ ಫರೋಹನ ಜೊತೆ ದೇವರು ಮಾತನಾಡ್ತಾನೆ. ಇನ್ನೆಷ್ಟರವರೆಗೆ ನೀನು ಏನ್ ಮಾಡ್ತಿ? ತಗ್ಗಿಸದೇ ಇದ್ದೀ. ಹಲ್ಲೆಲೂಯಾ. ನನ್ನ ಜನರನ್ನು ಆರಾಧನೆ ಮಾಡಲಿಕ್ಕೆ ನೀನು ಬಿಡ್ಬೇಕೆಂಬುದಾಗಿ ಹೇಳುವಾಗ ಅವನು ಬಿಡ್ತಾ ಇಲ್ಲ. ಸತ್ಯವೇದದಲ್ಲಿ ನೀವು ನೋಡುವುದಾದ್ರೆ, ಹಲ್ಲೆಲೂಯಾ, ಅವನು ಮತ್ತೆ ಬಾಧೆಗಳು ಬರುವಾಗ ಅವನು ಏನ್ ಮಾಡಿದ ಗೊತ್ತುಂಟಾ? ಆ ಮೋಶೆಯ ಕರೆದು ಹೇಳಿದ, ಗಂಡಸರು ಮಾತ್ರ ಆರಾಧನೆ ಮಾಡಿ ಬರಲಿ, ನಿಮ್ಮ ಹೆಂಗಸರು, ಮಕ್ಕಳು, ದನ ಕುರಿಗಳು ಇಲ್ಲೇ ಇರಲಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸೈತಾನನಿಗೆ ಕುಟುಂಬವಾಗಿ ಆರಾಧನೆ ಮಾಡುವುದು ಇಷ್ಟ ಇಲ್ಲ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀನು ನಿನ್ನ ಕುಟುಂಬ ದೇವರನ್ನು ಆರಾಧಿಸಲಿಕ್ಕೆ ದೇವರು ಬಯಸುವವನಾಗಿದ್ದಾನೆ. ಯೆಹೋಶುವ ಏನು ಹೇಳಿದ್ರು? ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸಬೇಕು. ದೇವರು ನಿನ್ನ ಬಗ್ಗೆ ಮಾತ್ರ ಇಂಟ್ರೆಸ್ಟ್ ಆಗಲಿಲ್ಲ, ನಿನ್ನ ಮನೆಯವರ ಬಗ್ಗೆ, ನಿನ್ನ ಕುಟುಂಬದ ಬಗ್ಗೆ ದೇವರು ಇಂಟ್ರೆಸ್ಟ್ ಆಗಿದ್ದಾನೆ. ಎಷ್ಟು ಜನ ನಂಬ್ತೇನೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಬಯಸುವುದು ನಿನ್ನ ಕುಟುಂಬ ದೇವರಿಗೆ ಕೊಡಬೇಕೆಂಬುದಾಗಿ. ಆಮೇಲೆ ಅಲ್ಲಿ ಕೆಲವರು ಗಂಡಸರು ಹೇಳ್ತಾರೆ, ನನ್ನ ಹೆಂಡತಿ ಹೋಗ್ಲಿ, ಮಕ್ಕಳಿಗೆ ಹೋಗ್ಲಿ, ನಾನು ಮಾತ್ರ ಫ್ರೀ ಇರುವಾಗ ಬರ್ತೇನೆ ಎಂಬುದಾಗಿ. ಆದ್ರೆ ದೇವರಿಗೊಂದು ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ, ನೀನು ನನಗೆ ಬೇಕು ಎಂದಾರೆ. ಅಲ್ಲಿ ನೀನು ನನ್ನ ಜನ, ಅಲ್ಲಿ ನಿನ್ನನ್ನು ನಾನು ಸೃಷ್ಟಿಸಿದ್ದೆ ಆರಾಧನೆ ಮಾಡಲಿಕ್ಕೆ, ನಿನ್ನ ಆರಾಧನೆ ನನಗೆ ಕೊಡಬೇಕು. ಹಲ್ಲೆಲೂಯಾ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವತ್ತೊಂದು ತೀರ್ಮಾನ ಮಾಡಿ ಪ್ರಿಯರೇ, ನಾನು ದೇವರಿಗೆ ಆರಾಧನೆ ಕೊಡ್ತೇನೆ. ಅಲ್ಲಿ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ನನ್ನ ದೇವರನ್ನು ಆರಾಧನೆ ಮಾಡ್ತೇನೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ 10 ಆಜ್ಞೆ ಕೊಟ್ಟರು, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ 2ನೇ ಆಜ್ಞೆ. ಅದು ಯಾವುದಂತ ಹೇಳಿದ್ರೆ, ನಿನ್ನ ದೇವರಾಗಿರುವ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಪ್ರಾಣದಿಂದಲೂ ನೀನು ಆರಾಧನೆ ಮಾಡಬೇಕು, ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು. ಹಲ್ಲೆಲೂಯಾ. ಈ ಆಜ್ಞೆ 10 ಆಜ್ಞೆಯಲ್ಲಿ ಅಡಕವಾಗಿದೆ ಪ್ರಿಯರೇ. ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಕರೆಕ್ಟ್ ಮಾಡ್ತಿದ್ದೇನೆ, ನೀವು ದೇವರಿಗೆ ಕೊಟ್ಟು ಪರೀಕ್ಷೆ ಮಾಡ್ರಿ ಅಂತ ಬೈಬಲ್ ಹೇಳ್ತದೆ. ನೀವು ದೇವರಿಗೆ ನಿಮ್ಮ ಆರಾಧನೆಯನ್ನು ಕೊಟ್ಟು ನೀವು ಪರೀಕ್ಷೆ ಮಾಡ್ರಿ, ದೇವರು ನಿಮ್ಮ ಜೀವನದಲ್ಲಿ ಯಾವ ಒಂದು ವ್ಯತ್ಯಾಸ ತರ್ತಾನೆ ಅಂತ, ನಿಮ್ಮ ಕುಟುಂಬದಲ್ಲಿ ಯಾವ ವ್ಯತ್ಯಾಸ ತರ್ತಾನೆ ಎಂಬುದಾಗಿ ದೇವರಿಗೆ ಕೊಡುವಾಗಲೇ ದೇವರು ಕಾರ್ಯ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನೇ ಒಪ್ಪಿಸಿಕೊಳ್ಬೇಕು. ನಾವು ನೋಡಿದ ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರಲ್ಲಿ 1ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ ಆರಾಧನೆ ಏನಂತ ಅಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ. 12ನೇ ಅಧ್ಯಾಯ 1ನೇ ವಾಕ್ಯ, ಆದದರಿಂದ ಸಹೋದರರೇ ದೇವರ ಕನಿಕರವನ್ನು ನೆನಪಿಗೆ ತಂದುಕೊಳ್ಳ್ರಿ. ಇವತ್ತು ನಾವು ದೇವರ ಕನಿಕರವನ್ನು ನೆನಪಿಗೆ ತರುವುದೇ ಇಲ್ಲ. ನೋಡಿ, ದೇವರು ತನ್ನ ಜನರನ್ನು ಕಾಪಾಡ್ತಾನೆ. ಎಷ್ಟು ಜನ ನಂಬ್ತೀರಿ? ದೇವರಿಗೆ ಆರಾಧನೆ ಕೊಟ್ರೆ ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ದೇವರು ಕೊಟ್ಟರೆ ಮರೆಯುವ ದೇವರಲ್ಲ, ಮನುಷ್ಯನು ಮರೆಯುತ್ತಾನೆ, ದೇವರು ಎಂದಿಗೂ ಮರೆಯುವುದಿಲ್ಲ. ಎಷ್ಟು ಜನ ಇವತ್ತು ಹೇಳ್ತೇನೆ, ನಾನು ನನ್ನ ದೇವರಿಗೆ ಕೊಡ್ತೇನೆ, ನನ್ನ ಕುಟುಂಬವನ್ನು ದೇವರಿಗೆ ಕೊಡ್ತೇನೆ. ಹಲ್ಲೆಲೂಯಾ. ಇವತ್ತು ನೀವು ಕೊಟ್ಟುವಾಗಲೇ ದೇವರು ನಿಮ್ಮ ಬಗ್ಗೆ ಮುಚ್ಚಿರುವ ಬಾಗಿಲನ್ನು ದೇವರು ಓಪನ್ ಮಾಡ್ತಾನೆ. ದೇವರಿಗೆ ಗೊತ್ತುಂಟು ಏನು ಮಾಡ್ಬೇಕಂತ ದೇವರಿಗೆ ಗೊತ್ತುಂಟು. ಹಲ್ಲೆಲೂಯಾ. ಇಲ್ಲಿ ನೋಡಿ, ಫರೋಹನನ್ನು ಅಹಂಕಾರ ಪಡ್ತಾ ಇದ್ದಾರೆ, ಫರೋಹನನ್ನು ತಗ್ಗಿಸಲಿಕ್ಕೆ ತಯಾರಿಲ್ಲ. ಮತ್ತಾಯ ಬರೆಸುವ
ಸುವಾರ್ತೆ 18ರಿಂದ 23ನೇ ವಾಕ್ಯಕ್ಕೆ ಹೋಗುವುದಾದ್ರೆ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 23ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ, ಅಲ್ಲಿ ಯೇಸು ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ಏನು ಸಾಮ್ಯ? ಓದಿ ನೋಡಿ ಗಟ್ಟಿ. ಆದದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಅರಸನಿಗೆ ಹೋಲಿಕೆ ಆಗಿದೆ. ಹಾಗಾದ್ರೆ ಏನ್ ಮಾಡ್ತಾರೆ? ದೇವರು ಅಕೌಂಟ್ ತಗೊಳ್ತಾರೆ, ಒಬ್ಬೊಬ್ಬರ ಹತ್ರ ಲೆಕ್ಕ ತಗೊಳ್ತಾರೆ. ಹೌದು, ಇಯರ್ ಎಂಡ್ ಆಯ್ತು, ಅಕೌಂಟ್ ಸೆಕ್ಷನ್ ನಲ್ಲಿ ಇದ್ದವರಿಗೆಲ್ಲ ಗೊತ್ತಿರುತ್ತೆ, ಲೆಕ್ಕ ಎಲ್ಲ ಏನ್ ಮಾಡ್ಬೇಕು? ಕ್ಲೋಸ್ ಮಾಡ್ಬೇಕು. ದೇವರ ಸಲ ಮಾತ್ರ ಲೆಕ್ಕ ತಗೊಳ್ತಾರೆ. ಎಷ್ಟೇ ನಂಬ್ತೀರಿ? ದೇವರ ಲೆಕ್ಕ ತಗೊಳ್ತಾರೆ. ನೀವು ಆಡಿದ ಒಂದೊಂದು ಮಾತು ಏನ್ ಕೊಡ್ಬೇಕು? ದೇವರ ಮುಂದೆ ಲೆಕ್ಕ ಕೊಡ್ಬೇಕು. ಅಲ್ಲೆಲ್ಲೂಯ್ಯ. ನಾವು ಈಸಿಯಾಗಿ ಮಾತನಾಡ್ತೇವೆ. ಇವತ್ತು ನಾನು ಏನ್ ಮಾತಾಡಿದೆ ಅದೆಲ್ಲ ದೇವರ ಮೆಮೊರಿಯಲ್ಲಿ ಸ್ಟೋರ್ ಆಗಿದೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಹೇಳುದು ಅಹಂಕಾರಿಯನ್ನು ದೇವರು ಎದುರಿಸ್ತಾನೆ ಎಂಬುದಾಗಿ. ನೋಡಿ, ಅಲ್ಲಿ ಲೆಕ್ಕ ತೆಗೆದುಕೊಳ್ಳುವಾಗ ಏನಾಯ್ತು? ಓದಿ ನೋಡ್ರಿ. ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನು ಆ ಸಾಲ ತೀರಿಸಲಿಕ್ಕೆ ಅವನಲ್ಲಿ ಏನಿಲ್ಲದ್ರಿಂದ ಕಾಲಿಗೆ ಬಿದ್ದು ಅವನಿಗೆ ಸ್ವಲ್ಪ ತಾಳಿಕೋ ಕನಿಕರ ಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟನು. ಮತ್ತೆ ನೋಡಿ, ತರುವಾಯ ಆ ಕೋಟ್ಯಾಂತರ ಸಾಲ ಮನ್ನಾವಾದ ಆ ವ್ಯಕ್ತಿ ಹೊರಗೆ ಬಂದು ಅವನನ್ನು ಹಿಡಿದು ಅವನ ಕಾಲಿಗೆ ಬಿದ್ದು ಸಿಟ್ಟು ಮಾಡಿ ಇಲ್ಲಿ ಯಾರ ಕೈಗೆ ಕೊಟ್ಟಂತೆ? ಪೀಡಿಸುವವರ ಕೈಗೆ ಕೊಟ್ಟರು ಎಂಬುದಾಗಿ ವಾಕ್ಯ ಇರ್ತದೆ. ನೋಡಿ, ದೇವರು ಅವನ ಕೋಟ್ಯಾಂತರ ಸಾಲವನ್ನು ಮನ್ನಾ ಮಾಡಿದ. ಆದ್ರೆ ಇವರು ಇನ್ನೊಬ್ಬ ಎಷ್ಟು ಬಾಧಿತರು? 100 ರೂಪಾಯಿ. ಅಲ್ಲೆಲ್ಲೂಯ್ಯ. ಇವತ್ತು ಸಾಗಿ ನಮ್ಮ ದೇವರು ನಮ್ಮ ಎಷ್ಟು ಸಾಲಗಳನ್ನು ಮನ್ನಾ ಮಾಡಿದ್ದಾರೆ. ಅದ್ರೆ ನಾವು ಇತರ ಸಾಲಗಳನ್ನು ಮನ್ನಾ ಮಾಡದೆ ಹೋದರೆ ಅಲ್ಲಿ ದೇವರು ಏನ್ ಮಾಡ್ತಾರಂತೆ? ಪೀಡಿಸುವವರ ಕೈಗೆ ಕೊಡ್ತಾನೆ ಮಾಡಿದ್ದಾನೆ. ಅದ್ರೆ ನಾವು ಇತರ ಸಾಲಗಳನ್ನು ಮನ್ನಾ ಮಾಡದೆ ಹೋದರೆ ಅಲ್ಲಿ ದೇವರು ಏನ್ ಮಾಡ್ತಾರಂತೆ? ಪೀಡಿಸುವವರ ಕೈಗೆ ಕೊಡ್ತಾನೆ. ಆ ಸ್ಪಿರಿಟ್ಗೆ ದೇವರು ಕೊಡ್ತಾನೆ. ಇಲ್ಲಿ ನೋಡಿ, ದೇವರ ವಾಕ್ಯ ಅಂತ ಉಂಟು. ಅಹಂಕಾರಿಗಳನ್ನು ದೇವರು ಎದುರಿಸ್ತಾನೆ. ಅಲ್ಲೆಲ್ಲೂಯ್ಯ. ಈ ಫರೋಹನನ್ನು ಏನ್ ಮಾಡಿದ ಗೊತ್ತಿಲ್ಲ? ಅಹಂಕಾರ ಪಟ್ಟ. ಒಂದೊಂದು ಬಾಧೆಗಳು ಬರ್ತಾ ಉಂಟು, ಆದ್ರೆ ಏನ್ ಮಾಡಿಲ್ಲ ಅವರು? ಕಠಿಣ ಆಗ್ತಾ ಹೋದ. ಕಠಿಣವಾಗ್ತಾ ಹೋದ. ಇವತ್ತು ನಾನು ಹೇಳ್ತೇನೆ, ನಮ್ಮ ಹೃದಯವನ್ನು ಕಠಿಣ ಮಾಡಬಾರದು. ದೇವರ ಮುಂದೆ ನಾವು ಅಡ್ಡ ಬಿದ್ದು ದೇವರು ನನಗೆ ಕೃಪೆ ಕೊಡಿ ಅಂತ ಹೇಳುವುದಾದ್ರೆ ದೇವರು ಕೃಪೆ ಕೊಡ್ತಾ ಇದ್ದಾನೆ. ದೇವರು ಕೃಪೆ ಕೊಡ್ತಾ ಇದ್ದಾನೆ. ದಾವಿದ ಪಾಪ ಮಾಡುವಾಗ ಏನ್ ಮಾಡಿದ? ಅರಸನಾದ್ರೂ ಏನ್ ಮಾಡಿದವ? ಅವನು ದೇವರ ಮುಂದೆ ಒಪ್ಪಿಕೊಂಡು ಹೇಳಿದ, ನನ್ನಲ್ಲಿರುವ ಪರಿಶುದ್ಧಾತ್ಮನನ್ನು ತೆಗಿಬೇಡ. ಅವನಿಗೊಂದು ಪರಿಶುದ್ಧಾತ್ಮ ಹೋದ್ರೆ ನನ್ನ ಜೀವಿತದಲ್ಲಿ ಏನೂ ಅಲ್ಲ ಎಂಬುದಾಗಿ ಗೊತ್ತಾಯ್ತು. ಅವನು ಹೇಳಿಲ್ಲ, ಅರಮನೆ ನನಗೆ ತೆಗಿಬೇಡ ಅಂತ ಹೇಳಿಲ್ಲ, ಐಶ್ವರ್ಯ ತೆಗಿಬೇಡ ಹೇಳಿಲ್ಲ. ಅಲ್ಲಿ ಅವನು ಹೇಳಿದೆ ಗೊತ್ತಿಲ್ಲ, ಪರಿಶುದ್ಧಾತ್ಮನನ್ನಿಂದ ತೆಗೆಯಬೇಡ. ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಪರಿಶುದ್ಧಾತ್ಮ ವಾಸ ಮಾಡ್ತಾ ಇದ್ದಾನೆ. ನಿನ್ನ ಹೃದಯವೇ ದೇವರ ಗರ್ಭಗುಡಿಯಾಗಿದೆ ಅಂತ ಮರಿಬೇಡ. ಅಲ್ಲಿ ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಅವನು ನಿನ್ನಲ್ಲಿ ಬಯಸುವುದು ಒಂದು ವಿಧೇಯತೆ, ಆರಾಧನೆ ನಿನ್ನಲ್ಲಿ ಬಯಸುವವನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಇಲ್ಲಿ ನೋಡಿ, ಫರೋಹನು ಕಠಿಣ ಮಾಡ್ತಾ ಇದ್ದಾನೆ. ಬಿಡತೆಗಳು ಬರ್ತದೆ. ಮತ್ತೆ ಅಲ್ಲಿ ಬಿಡತೆಗಳು ಬಂದಾಗ ಸಹ ಅವನೇನಾಗ್ಲಿಲ್ಲ, ಬದಲಾಗ್ಲಿಲ್ಲ. ಮೊದಲು ಯಾರನ್ನು ಬಿಟ್ಟ? ಗಂಡಸರನ್ನು ಬಿಟ್ಟ. ಆಗ ಘೋಷಣೆ ಹೇಳ್ತಾನೆ, ಇಲ್ಲ, ಬಾಧೆ ಬರುವಾಗ ಏನಾಗ್ತಾನೆ? ಗಂಡ ಹೆಂಡತಿ ಹೋಗ್ಲಿ, ಮಕ್ಕಳು ಮಾತ್ರ ಇಲ್ಲಿ ಇರ್ಲಿ ಅಂತ. ಹಾಗೆ ಹೇಳಿದ್ರು, ಮಕ್ಕಳು ಮಾತ್ರ ಇರಲಿ, ಗಂಡ ಹೆಂಡತಿ ಹೋಗ್ಲಿ, ಆರಾಧನೆಗೆ ಹೋಗಿ ಬರ್ಲಿ, ಮಕ್ಕಳು ಬರ್ಲಿ. ಯಾಕೆ?
ಯಾಕೆ ಗಂಡ ಹೆಂಡತಿ ಹೊರಗೆ ಹೋದ್ರೆ ಎಲ್ಲಿಗೆ ಬರ್ತಾರೆ? ಮಕ್ಕಳ ಹತ್ರ ಬರ್ತಾರೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಗೊತ್ತುಂಟ? ಮಕ್ಕಳು ಇಲ್ಲಿರ್ಲಿ ಅಂತಾಗಿ. ಇವತ್ತು ನಾನು ಹೇಳ್ಬೇಕಾ, ನೀವು ಯಾರನ್ನು ಸಹ ಬಿಟ್ಟು ಕೊಡಬಾರ್ದು ನಿಮ್ಮ ಮನೆಯಲ್ಲಿ. ಅಲ್ಲಿ ನಿಮ್ಮ ಮಕ್ಕಳನ್ನು ಸಹ ಬಿಡಬಾರ್ದು, ಯಾರನ್ನು ಸಹ ಬಿಡಬಾರ್ದು. ದೇವರಿಗೆ ನೀವು ಆರಾಧನೆ ಮಾಡಲಿಕ್ಕೆ ಕುಟುಂಬವಾಗಿ ಬೇಕಾಗಿದೆ. ಅಲ್ಲೆಲ್ಲೂಯ್ಯ. ಆಗ ಸಹ ಮೋಶೆ ಒಪ್ಪಲಿಲ್ಲ. ಇಲ್ಲ, ಗಂಡ ಹೆಂಡತಿ ಬಂದ್ರೆ ಆಗುದಿಲ್ಲ, ಮಕ್ಕಳು ಸಹ ಬರಬೇಕು ಎಂಬುದಾಗಿ. ಲಾಸ್ಟ್ ಏನ್ ಮಾಡಿದ್ರೆ ಗೊತ್ತುಂಟ ಸಹ? ಅವರು ಗಂಡ ಹೋಗ್ಲಿ, ಹೆಂಡತಿ ಹೋಗ್ಲಿ, ಮಕ್ಕಳು ಹೋಗ್ಲಿ, ಆದ್ರೆ ನಿಮ್ಮ ಕುರಿತನಗಳನ್ನು ಮಾತ್ರ ಬಿಟ್ಟು ಹೋಗ್ಲಿ. ಅಲ್ಲಿ ಕೆಲವು ಸಲ ಸೈತಾನ ಏನ್ ಮಾಡ್ತಾರೆ ಗೊತ್ತುಂಟ? ಫ್ಯಾಮಿಲಿಯಲ್ಲಿ ಬಿಡ್ತಾನೆ, ಆದ್ರೆ ಅವರ ಆರ್ಥಿಕ ವಿಷಯದಲ್ಲಿ ಹಿಡಿದಿರ್ತಾನೆ. ಹಣ ಇಲ್ಲದೆ ಮಾಡೋದು. ಅಲ್ಲಿ ಹಣ ಇಲ್ಲದಾಗಿ ಹೋಗುದು, ಬಸ್ಸಿಗೆ ಎಲ್ಲಿಂದ ಹೋಗುದು? ಹಣ ಇಲ್ಲದೆ ಹೋಗ್ತದೆ. ಅಲ್ಲಿ ಹಣ ಇಲ್ಲದಾಗ ಸಹ ನೀವು ದೇವರ ಬಳಿ ಓಡಿ ಬರುವಾಗ ನಿಮಗೆ ಗೊತ್ತಿಲ್ಲದೆ ಹಣ ಆಗ್ಲಿ, ನಿನ್ನ ಕೆಲಸ ಆಗ್ಲಿ, ದೇವರು ನಿನಗೆ ಕೊಟ್ಟು ಸನ್ಮಾನ ಮಾಡ್ತಾರೆ. ಯಾಕೆ ಗೊತ್ತಿಲ್ಲ? ದೇವರ ವಾಕ್ಯ, ನನ್ನನ್ನು ಸನ್ಮಾನ ಮಾಡುವವರನ್ನು ನಾನು ಸನ್ಮಾನಿಸ್ತೇನೆ. ಹಲ್ಲೆಲೂಯ. ಫರೋಹನನ್ನು ಸನ್ಮಾನ ಮಾಡುವುದರ ಮೊದಲು ಏನ್ ಮಾಡ್ತಾನೆ? ಅವನು ಕಠಿಣವಾಗಿ ಅಹಂಕಾರಿಯಾದ. ಲಾಸ್ಟಿಗೆ ನಾವು ನೋಡ್ತೇವೆ ಚೊಚ್ಚಲ ಮಕ್ಕಳ ಸಂಹಾರ. ಅಲ್ಲಿ ಕೊನೆಯ ಬಾಧೆ ಬರುವಾಗ ಅವನು ಏನ್ ಹೇಳಿದ ಗೊತ್ತುಂಟ? ನೀವು ಹೋಗಿರಿ, ನಿಮ್ಮ ಹೆಂಡತಿ ಹೋಗ್ರಿ, ನಿಮ್ಮ ಮಕ್ಕಳು ಹೋಗ್ರಿ, ನಿಮ್ಮ ದನ ಕುರಿಗಳನ್ನು ಕೊಂಡು ಹೋಗಿ ಹೇಳಂತ ಓಡುವಾಗ ಏನ್ ಮಾಡ್ತಾನೆ? ಅವನು ಕೆಂಪು ಸಮುದ್ರ ಅಡ್ಡ ಬರ್ತದೆ. ಕೆಂಪು ಸಮುದ್ರ ಅಡ್ಡ ಬರುವಾಗ ಏನ್ ಮಾಡಿದವ? ಮತ್ತು ಸಹ ಬಿಡ್ಲಿಲ್ಲ, ಅವನ ಅಹಂಕಾರವನ್ನು ಬಿಡ್ಲಿಲ್ಲ. ಅವ ಏನ್ ಹೇಳಿದ ಗೊತ್ತಿಲ್ಲ? ಇವರು ಓಡಿದ್ರೆ ಎಷ್ಟು ದೂರ ಓಡ್ತಾರೆ? ಕೆಂಪು ಸಮುದ್ರದವರೆಗೆ ಮಾತ್ರ ಓಡುವುದು. ಅದಕ್ಕಿಂತ ಜಾಸ್ತಿ ಅವರು ಹೋಗ್ಲಿಕ್ಕೆ ಆಗುವುದಿಲ್ಲ. ಅವರನ್ನು ಬೆನ್ನಟ್ಟುವ ಅಂತೇಳಿ ಅವರ ಹಿಂದೆ ಓಡಿಸಿಕೊಂಡು ಬರುವಾಗ ಸತ್ಯವೇದ ಹೇಳ್ತದೆ, ಹಲ್ಲೆಲೂಯಾ, ತನ್ನ ಜನರಿಗೋಸ್ಕರ ದೇವರು ಮಾರ್ಗವಿಲ್ಲದಲ್ಲಿ ಮಾರ್ಗ ತೆರೆದ. ಎಷ್ಟು ಜನ ನಂಬ್ತೀರಿ ಇವತ್ತು? ಹಲ್ಲೆಲೂಯಾ. ನಿನಗೆ ಇವತ್ತು ಪ್ರವಾದನೆಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮಾರ್ಗ ಕಾಣದ ಸ್ಥಳದಲ್ಲಿ ದೇವರು ನಿನಗೆ ಮಾರ್ಗವನ್ನು ಕೊಡುತ್ತಾ ತೆಗಿತಾನೆ. ಎಷ್ಟು ಜನ ನಂಬ್ತೇನೆ? ನಾನು ನಂಬ್ತೇನೆ. ಹಲ್ಲೆಲೂಯಾ. ಎಷ್ಟು ಜನ ಸೀಟಿಗೋಸ್ಕರ ಎದುರು ನೋಡ್ತಾ ಇದ್ದೀರಿ? ನಾನು ಹೇಳ್ತೇನೆ, ಮಾರ್ಗವಿಲ್ಲದಲ್ಲಿ ದೇವರು ಮಾರ್ಗ ತೆರೆಯುತ್ತಾರೆ. ಹಲ್ಲೆಲೂಯಾ. ನಿನ್ನ ಕೆಲಸದಲ್ಲಿ ಸಹ ದೇವರು ಪ್ರಮೋಷನ್ ಕೊಡ್ತಾನೆ. ನಿನ್ನ ಬಿಸಿನೆಸ್ ದೇವರು ಆಶೀರ್ವಾದ ಮಾಡುತ್ತಾನೆ. ನಿನ್ನ ಕುಟುಂಬವಾಗಿ ದೇವರನ್ನು ಆರಾಧನೆ ಮಾಡಲಿಕ್ಕೆ ದೇವರು ಇನ್ನು ಮುಂದೆ ಸಪರೇಟ್ ಮಾಡ್ತಾನೆ. ಹಲ್ಲೆಲೂಯಾ. ನೋಡಿ, ಅಲ್ಲಿ ವಾಕ್ಯ ಇರ್ತದೆ, ಆ ಕೆಂಪು ಸಮುದ್ರವನ್ನು ವಿಭಾಗ ಮಾಡುವಾಗ ಏನ್ ಮಾಡಿದ್ರೆ? ಇಸ್ರೇಲರು ಏನ್ ಮಾಡಿದ್ರು? ಅಲ್ಲಿ ಒಣ ನೆಲದಲ್ಲಿ ಅವರು ನಡೆದು ಹೋದ್ರಂತೆ. ಯಾವುದ್ರಲ್ಲಿ? ಒಣ ನೆಲದಲ್ಲಿ ಏನ್ ಮಾಡಿದ್ರು? ನಡೆದುಕೊಂಡು ಹೋದ್ರಂತೆ. ನಾನು ಹೇಳ್ಬೇಕಾ? ಅಲ್ಲಿ ನೀನು ದೀನನಾದರಿಂದ, ನೀನು ದೇವರ ಮುಂದೆ ತಗ್ಗಿಸಿಕೊಂಡದ್ರಿಂದ ನಿನಗೆ ದೇವರ ಮಾರ್ಗ ಮಾತ್ರ ತೆರೆಯುವುದು, ಅಹಂಕಾರಿಗೆ ಮಾರ್ಗ ತೆರೆಯುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ನೋಡಿ, ಆ ಇಸ್ರೇಲರು ಆ ಒಂದು ಮಾರ್ಗದಲ್ಲಿ ಹೋದಾಗ ಫರೋಹ ಏನ್ ಮಾಡಿದ? ಇನ್ನೂ ಸಹ ಬಿಡುವುದಿಲ್ಲ ಎಂಬುದಾಗಿ ಹೇಳಿ ಅವರನ್ನು ಅಟ್ಟಿಸಿಕೊಂಡು ಹಿಂಬಾಲಿಸಿ ಹೋಗುವಾಗ ದೇವರು ಏನ್ ಮಾಡಿದ ಗೊತ್ತಿಲ್ಲ? ಹಲ್ಲೆಲೂಯಾ. ಇಸ್ರೇಲರು ದಾಟಿದ ನಂತರ ಮೋಶೆ ಅಂತ ಹೇಳ್ತಾ ಇದ್ದಾನೆ, ನಿನ್ನ ಕೈಯಲ್ಲಿ ಇರುವುದೇನು? ಕೋಲು. ಅದನ್ನು ಚಾಚಿ ಎಂಬುದಾಗಿ ಹೇಳುವಾಗ ಯಾವ ಸಮುದ್ರ ಎರಡು ಭಾಗವಾಗಿ ವಿಭಾಗವಾಗಿತ್ತು, ಅದೇ ಸಮುದ್ರ ಏನಾಯ್ತು? ಫರೋಹನ ಮತ್ತು ಫರೋಹನ ಸೈನ್ಯವನ್ನು ಏನ್ ಮಾಡಿತು? ನಾಶಪಡಿಸಿತು. ಹಲ್ಲೆಲೂಯಾ. ಒಂದೇ ದಿನದಲ್ಲಿ ಅವನ ಇಡೀ ಸೈನ್ಯ ನಾಶವಾಗಲಿಕ್ಕೆ ಕಾರಣ ಅವನು ದೇವರ ಮುಂದೆ ತಗ್ಗಿಸಿಕೊಳ್ಳಲಿಲ್ಲ. ಹಲ್ಲೆಲೂಯಾ. ದೇವರ ಮುಂದೆ ವಿಧೇಯನಾಗಲಿಲ್ಲ. ಇವತ್ತು ದೇವರ ಮಗನೇ, ನಾನು ಈ ವಾಕ್ಯದ ಮೂಲಕ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರು ಬಯಸುವುದು ನೀನು ಯಾವಾಗಲೂ ದೇವರನ್ನು ಆರಾಧನೆ ಮಾಡಬೇಕೆಂದ. ಹಲ್ಲೆಲೂಯಾ. ನಿನ್ನ ಸಿಚುವೇಶನ್ ನೋಡಬೇಡ, ಸಿಚುವೇಶನ್ ಮಧ್ಯೆ ನೀನು ಆರಾಧನೆ ಮಾಡಲಿಕ್ಕೆ ನೀನು ಇಷ್ಟಪಡು. ಅಲ್ಲಿ ಬೈಬಲ್ ಹೇಳ್ತದೆ, ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ಇವತ್ತು ಎಷ್ಟು ಜನ ಆ ಕೃಪೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ? ಎಷ್ಟು ಜನ ಇವತ್ತು ಆ ಕೃಪೆಯನ್ನು ನೀವು ಹೊಂದಲಿಕ್ಕೆ ರೆಡಿ ಆಗಿದ್ದೀರಿ? ನಾನು ನಂಬ್ತೇನೆ. ಅಲ್ಲಿ ನಿನ್ನ ಪರಿಸ್ಥಿತಿ ಇವತ್ತಿನ ಬದಲಾಗ್ತದೆ. ಅಲ್ಲಿ ಪೌಲ ಸೀಲರು ನಾವು ನೋಡ್ತೇವೆ, ಆ ಒಂದು ಸ್ಥಳದಲ್ಲಿ ಅವರು ಹೋಗುವಾಗ, ಅವರು ಸೆರೆಮನೆಯಲ್ಲಿ ಸಿಕ್ಕಿಬಿದ್ದಾಗ ಸಹ, ಅವರ ಮೈ ಗಾಯದಿಂದ ಇರುವಾಗ ಸಹ, ಅವರ ವಸ್ತ್ರ ಹರಿಯಲ್ಪಟ್ಟ ಸ್ಥಿತಿಯಲ್ಲಿ ಇರುವಾಗ ಸಹ ಅವರು ದೇವರನ್ನು ಆರಾಧನೆ ಮಾಡಿದರು. ಆರಾಧನೆ ಮಾಡುವಾಗ ಏನಾಯ್ತು? ಸೆರೆಮನೆ ಅಸ್ಥಿವಾರ ಕದಲಿತಂತ ವಾಕ್ಯ ಇರ್ತದೆ. ಇವತ್ತು ನಿನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಬೇಕಾ? ದೇವರಿಗೆ ಆರಾಧನೆ ಕೊಡು. ಅಲ್ಲಿ ನಿನ್ನಷ್ಟು ದೇವರಿಗೆ ಆರಾಧನೆ ಕೊಡು. ನಾನು ಹೇಳ್ತೇನೆ, ಆರಾಧನೆ ಮಾಡುವಾಗ ನಿನ್ನ ಮನಸ್ಸು ಒಂದೇ ಆಗಿರ್ಬೇಕು, ಡಿಸ್ಟರ್ಬ್ ಆಗಬಾರ್ದು. ಇವತ್ತು ನಾನು ಹೇಳ್ತೇನೆ, ನೀನು ನಿನ್ನ ಕೋಣೆಗೆ ಹೋಗಿ ಎರಡು ಕೈಗಳನ್ನೇ ಹೇಳು, ದೇವರೇ ನಾನು ನಿನಗೆ ಆರಾಧನೆ ಕೊಡ್ತಾ ಇದ್ದೇನೆ. ನಾವು ನೆಲೆಸದ ಕಾರ್ಯವನ್ನು ನೀವು ಮಾಡ್ತೇವೆ, ನಾವು ನೆಲೆಸದ ಬಾಗಿಲನ್ನು ನೀವು ತೆರೆಯುತ್ತೇವೆ. ರಾಹುಲಿಗೋಸ್ಕರ ಸ್ತೋತ್ರ,
ಅವ್ನು ನೆನೆಸ್ತಿಲ್ಲ ಇಷ್ಟು ಬೇಗ ಬರ್ತಾನಂತ. ಇದು ದೇವರ ಪ್ಲಾನ್ ಆಗಿದೆ. ಹಲ್ಲೆಲೂಯಾ. ದೇವರ ಪ್ಲಾನ್ ಯಾವಾಗ ಸಹ ಒಳ್ಳೆ ಆಗಿದೆ. ಹಲ್ಲೆಲೂಯಾ. ನಾನು ನಂಬ್ತೇನೆ ದೇವರು ಒಳ್ಳೆ ದೇವರಾದ್ರಿಂದ ನಮ್ಮ ಜೀವಿತದಲ್ಲಿ ಒಳ್ಳೆದನ್ನೇ ಮಾಡುವವನಾಗಿದ್ದಾರೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀವಿ. ಅಲ್ಲಿ ನಿನ್ನ ಸಂತೋಷವನ್ನು ತಡೆದು ನಿಲ್ಲಿಸಲಿಕ್ಕೆ ಯಾರಿಗೆ ಆಗುವುದಿಲ್ಲ. ನಿನ್ನಲ್ಲಿರುವ ಸಂತೋಷ ಅದು ದೇವರು ಕೊಟ್ಟದಾಗಿದೆ. ಐಗುಪ್ತ ದೇಶದಲ್ಲಿ ಇರುವಾಗ ಸಹ ಅಲ್ಲಿ ಅವರು ಬಿಟ್ಟಿ ಕೆಲಸದಲ್ಲಿದ್ದರು. ಅವರಿಗೆ ಯಾವ ಆಶೀರ್ವಾದಗಳಿರಲಿಲ್ಲ. ಆದರೆ ದೇವರು ಅವರನ್ನು ಕರೆದರೆ ನನ್ನ ಜನರು ಎಂಬುದಾಗಿ ಕರೆದರು. ಅವರನ್ನು ಬಿಡುಗಡೆ ಮಾಡಿ ಹೊರಗೆ ತರುವಾಗ ಅಲ್ಲಿ ಬೈಬಲ್ ಇರ್ತದೆ, ಅವರಿಗೆ ಊಟಕ್ಕಿಲ್ಲದಾಗ ಪರಲೋಕದ ಮನ್ನವನ್ನು ಕೊಟ್ಟ. ಅವರು ಮಾಂಸವನ್ನು ಕೇಳುವಾಗ ಅವರಿಗೆ ಮಾಂಸವನ್ನು ದೇವರು ಕೊಟ್ಟ. ನೀರನ್ನು ಕೇಳುವಾಗ ನೀರನ್ನು ಕೊಟ್ಟ. ಅವರನ್ನು ಅಡವಿಯಲ್ಲಿ ಪೋಷಿಸಿದ ದೇವರು ನಿನ್ನನ್ನು ಯಾವ ಪರಿಸ್ಥಿತಿಯಲ್ಲಿದ್ದರೂ ಸಹ ಇವತ್ತು ನಡೆಸಲಿಕ್ಕೆ ಅದನ್ನು ಶಕ್ತನಾಗಿದ್ದಾನೆ. ನೀನು ಯಾವುದೇ ಕಷ್ಟದಲ್ಲಿ ಇರುವುದಾದ್ರೆ ದೇವರಿಗೆ ಸ್ತೋತ್ರ ಎಂಬುದಾಗಿ ಆರಾಧನೆ ಮಾಡಿ. ಅದಕ್ಕೆ ನಾನು ಬಲವಾಗಿ ನಂಬ್ತೇನೆ, ನಾನು ಬಲವಾಗಿ ನಂಬ್ತೇನೆ. ನಿನ್ನಗಿರುವ ಸಂತೋಷ ಬಿಟ್ಟುಕೊಡಬೇಡ. ನನ್ನ ಸಂತೋಷ ತೆಗೆಯಲಿಕ್ಕೆ ಇಷ್ಟಪಡ್ತಾನೆ. ಹೇಳು, ನನ್ನ ಸಂತೋಷವನ್ನು ಬಿಟ್ಟುಕೊಡುವುದಿಲ್ಲ. The joy of the Lord is my strength ಎಂಬುದಾಗಿ ಹೇಳು. ಅಲ್ಲಿ ನೆಹೆಮೀಯನು ದೇವರ ಆಲಯದ ಕಟ್ಟಿಗೆ ಮನಸ್ಸು ಮಾಡಿದಾಗ ಅಲ್ಲಿ ಅವನ ಮನಸ್ಸನ್ನು ಕೆಡಿಸಲಿಕ್ಕೆ ಅನೇಕ ಸಂಚುಗಳು ನಡೆಯುವಾಗ ಅಲ್ಲಿ ನೀವು ಬೈಬಲ್ ಇರ್ತದೆ, ನೆಹೆಮೀಯನು ಕಟ್ಟುವ ವಿಷಯದಲ್ಲಿ ಅವನ ಮನಸ್ಸನ್ನು ಇದ್ದಾನೆ ಎಂಬುದಾಗಿ. ಇವತ್ತು ನಿನ್ನ ಮನಸ್ಸು ದೇವರ ಕಡೆಗೆ ತಿರುಗಲಿ. ಸಂತೋಷದಿಂದ ಹೇಳು, ದೇವರೇ ನನ್ನ ಸಂತೋಷವನ್ನು ತರಲಿಕ್ಕೆ ಯಾರಿಗೆ ಆಗುವುದಿಲ್ಲ. ಹಲ್ಲೆಲೂಯಾ. ನನ್ನ ಜಯಘೋಷವನ್ನು ತರಲಿಕ್ಕೆ ಯಾರಿಗೆ ಆಗುವುದಿಲ್ಲ ಎಂಬುದಾಗಿ ಹೇಳುತ್ತಾ ಕೊನೆಯದಾಗಿ ಅದನ್ನು ಮೈಗೆ ಬೆಳೆಸುವ ಪ್ರಿಯರೇ, ದೋಷವನ್ನು ತಡೆದು ನಿಲ್ಲಿಸಲು ಯಾರಿಗೆ ಶಕ್ತಿ ಉಂಟು? ನನ್ನ ಜಯಘೋಷವನ್ನು ತಡೆದು ನಿಲ್ಲಿಸಲು ಯಾವ ಶಕ್ತಿ? ಯಾವುದೇ ಪ್ರಿಯರೇ, ನಂಬಿಕೆ ನಿನ್ನ ಸಂತೋಷ ದೇವರು ಆನಂದಿಸಿದ್ದಾನೆ. ನಿನ್ನ ಸಂತೋಷಿಸಬೇಕು. ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಬಿಡುಗಡೆ, ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ. ಕರಗಾಲ ಜಾಸ್ತಿ ನನ್ನ ಯೇಸುವಿಗಾಗಿ ದೇವರು ಬಿಡಲಿಲ್ಲ. ಕಾರಣ ದೇವರು ತನ್ನ ಮಕ್ಕಳನ್ನು ನನ್ನ ಜನರು ಎಂಬುದಾಗಿ ಕರೆದ. ಇವತ್ತು ಎಷ್ಟು ಜನ ಸಂತೋಷ ಪಡ್ತಿದ್ದೇವೆ. ದೇವರು ನನ್ನನ್ನು ತನ್ನ ಜನ ಎಂಬುದಾಗಿ ಕರೆದಿದ್ದಾನೆ. ದೇವರು ತನ್ನ ಜನರನ್ನು ಬಿಡುವುದಿಲ್ಲ, ತನ್ನ ಮಕ್ಕಳನ್ನು ಬಿಡುವುದಿಲ್ಲ. ಕೋಳಿ ತನ್ನ ಮರಿಯನ್ನು ಕವರ್ ಮಾಡಿ ಕಾಪಾಡುವ ಹಾಗೆ ದೇವರು ನಿನ್ನನ್ನು ಕಾಪಾಡಿದ್ದಾನೆ. ಪ್ರಿಯರೇ, ಹತ್ತು ತನ್ನ ರೆಕ್ಕೆಯನ್ನು ಚಾಚಿ ಮರಿಗಳನ್ನು ಹೊತ್ತುಕೊಳ್ಳುವ ಹಾಗೆ ನಮ್ಮನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ದೇವರು ತಂದಿದ್ದಾನೆ. ದೇವರ ಪ್ರೀತಿಗೆ ದೇವರಿಗೆ ಸ್ತೋತ್ರ ಹೇಳುವ. ಥ್ಯಾಂಕ್ ಯು ಕರ್ತನೇ, ಇವತ್ತು ನಿನ್ನ ವಾಕ್ಯದೊಂದಿಗೆ ಮಾತನಾಡಿದ್ದಕ್ಕೆ ನಿನಗೆ ಸ್ತೋತ್ರ. ನನ್ನ ಜನರು ನನ್ನನ್ನು ಆರಾಧನೆ ಮಾಡಬೇಕು, ಅದಕ್ಕೆ ನೀನು ಬಿಡು ಎಂಬುದಾಗಿ ಫರೋಹನ ಬಳಿ ಹೇಳುವಾಗ ಫರೋಹನನ್ನು ಅಹಂಕಾರದಿಂದ ಅಲ್ಲಿ ತಗ್ಗಿಸಿಕೊಳ್ಳದೆ ಅವನು ಕಠಿಣವಾದ ನಿಮಿತ್ತವಾಗಿ ಅವನ ಜೀವಿತವನ್ನೇ ಅವನು ಕಳೆದುಕೊಂಡ. ಇವತ್ತು ದೇವರೇ, ನಮಗೆ ನಿನ್ನ ವಾಕ್ಯವನ್ನು ಕಲಿಸಿಕೊಡೋದಕ್ಕೆ ನಿಮಗೆ ಸ್ತೋತ್ರ. ನಾವು ಇವತ್ತು ಏನಾಗಿದೆ ಅದು ನಿನ್ನ ಕೃಪೆ ಸ್ವಾಮಿ. ದೇವರ ಸೇರಿ ಬಂದು ಎಲ್ಲರನ್ನು ಆಶೀರ್ವಾದ ಮಾಡಿ ಅವರ ಜೀವಿತದ ಅದ್ಭುತ ಸಾಕ್ಷಿ ಕೇಳುವಂತೆ ಮಾಡುತ್ತಾರೆ. ಅವರ ವಿರುದ್ಧ ಖಂಡಿಸಿದ ಎದ್ದೇಳಿರುವ ಎಲ್ಲ ನಾಲಿಗೆಗಳನ್ನು ನಾನು ದೋಷಿ ಎಂಬುದಾಗಿ ಖಂಡಿಸಿ ಕೆಲಸ ಮಾಡ್ತಾ ಇದ್ದೇನೆ.
decree and declare in the mighty name of Jesus Christ. ಹಾಗೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ಬೇಡಿರುತ್ತೇನೆ ತಂದೆಯೇ, ಆಮೆನ್. ಆ ಹಲ್ಲೆಲೂಯದೊಂದಿಗೆ ಅಂತ್ಯ ಆಶೀರ್ವಾದವನ್ನು ಪಡೆದುಕೊಳ್ಳುವ. God bless you.